ವಿ ಅಪ್ಡೇಟ್ಸ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಇವತ್ತಿನ ಟಾಪಿಕ್ ಅಲ್ಲಿ ನಾನು ನಿಮ್ಗೆ ಕಳೆದ ಬಾರಿ ನಾನು ಒಂದು ಟಾಪಿಕ್ ನ ಅಪ್ಲೋಡ್ ಮಾಡಿದ್ದೆ. ಟೈಲರಿಂಗ್ ಬಗ್ಗೆ ಮನೆಯಲ್ಲೇ ಕುಳಿತು ದಿನಕ್ಕೆ 500 ರಿಂದ 600 ರೂಪಾಯಿ ಸಂಪಾದನೆ ಮಾಡಬಹುದು ಹೇಗೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದೆ. ಸೊ ಅಲ್ಲಿ ನನಗೆ ಸುಮಾರು ಕಮೆಂಟ್ಸ್ ಬಂದಿತ್ತು. ಏನಪ್ಪಾ ಅಂದ್ರೆ ಇನ್ನೂ ಕ್ಲಿಯರ್ ಆಗಿ ಹೇಳಿ, ರೈಟ್ ಎಷ್ಟು ತಗೊಳ್ಳೋದು, ಅದಕ್ಕೆ ಅಮೌಂಟ್ ಎಷ್ಟು ತಗೊಳ್ಳೋದು, ಯಾವ ಆಲ್ಟ್ರೇಷನ್ಗೆ ಎಷ್ಟು ತಗೊಳ್ಬಹುದು ಅನ್ನೋ ಒಂದು ಕ್ಲಾರಿಟಿ ಪ್ರಕಾರ ಇನ್ನೊಂದ್ಸರಿ ನಮ್ಗೆ ಕ್ಲಿಯರ್ ಆಗಿ ವಿಡಿಯೋ ಹಾಕಿ ಅಂತ ಹೇಳಿದ್ರು. ನಾನು ಜಸ್ಟ್ ಐಡಿಯಾ ಕೊಟ್ಟಿದ್ದೆ ಅಷ್ಟೇ. ನಾನು ಅಮೌಂಟ್ ಬಗ್ಗೆ ಎಲ್ಲ ಮೆನ್ಷನ್ ಮಾಡಿರ್ಲಿಲ್ಲ. ಬಟ್ ಇಲ್ಲಿ ನಾನು ನಿಮ್ಗೆ ಅಮೌಂಟ್ ಕೂಡ ಎಷ್ಟು ತಗೊಳ್ಬಹುದು. ಸೊ ಇಲ್ಲಿ ಅಮೌಂಟ್ ಅಂತ ಬಂದಾಗ ಎಲ್ಲಾರು ತಗೊಂಡ್ರಷ್ಟೇ ನಾವು ತಗೊಳ್ಬೋದಾ, ನಾವು ಶುರು ಹೇಗ್ ಮಾಡ್ಬೇಕು, ಸೊ ಕಂಪ್ಲೀಟ್ ಡೀಟೇಲ್ ಆಗಿ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಎಲ್ಲೂ ಮಿಸ್ ಮಾಡಿದಿರ ನೋಡಿ, ವಿಡಿಯೋ ಸ್ಕಿಪ್ ಮಾಡಿದಿರ ನೋಡಿ. ಹೊಸದಾಗಿ ನನ್ನ ಚಾನಲ್ಗೆ ಎಂಟ್ರಿ ಆಗಿದೆ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ಚಾನಲ್ ನಲ್ಲಿ ಬರೀ ಟೈಲರಿಂಗ್ ಬಗ್ಗೆ ಅಲ್ಲ, ಟೈಲರಿಂಗ್ ಬಗ್ಗೆ ನಾನು ಏನಕ್ಕೆ ಹಾಕ್ತಾ ಇದ್ದೀನಿ ಅಂತ ಅಂದ್ರೆ ನನ್ನ ಫೀಲ್ಡ್ ಟೈಲರಿಂಗ್. ನಾನು ಇವತ್ತೇನು ನನ್ನ ಜೀವನ ನಡೆಸ್ತಾ ಇದ್ದೀನಿ, ಸೊ ಅದು ಬಂದು ಟೈಲರಿಂಗ್ ಫೀಲ್ಡ್. ಸೊ ಅಲ್ಲಿ ನನಗೆ ಸಾಕಷ್ಟು ಗೊತ್ತು. ನಂದು ವಿ ಫ್ಯಾಷನ್ ಚಾನಲ್ ಅಂತ ಇನ್ನೊಂದು ಚಾನಲ್ ಇದೆ. ಸೊ ಅಲ್ಲಿ 50,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ. 1 ವರ್ಷ ಆಯ್ತು ಚಾನಲ್ ಶುರು ಮಾಡಿ. ಆ ಚಾನಲ್ ನಲ್ಲಿ ನಾನು ನಿಮ್ಗೆ ಟೈಲರಿಂಗ್ ಬಗ್ಗೆ ಕಂಪ್ಲೀಟ್ ಕೋಚಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ. ಫ್ಯಾಷನ್ ಚಾನಲ್ ಅಲ್ಲಿ ನಾನು ಬೇಸಿಕ್ ಆನ್ಲೈನ್ ಕ್ಲಾಸ್ ಕೂಡ ಮಾಡ್ತಾ ಇದ್ದೀನಿ. ಅದಕ್ಕೆ 3 ತಿಂಗಳು ಕೋರ್ಸ್. ಬೇಸಿಕ್ ಏನ್ ಬರುತ್ತೆ ಟೈಲರಿಂಗ್ ಅಲ್ಲಿ ಅಂದ್ರೆ ಏನು ಗೊತ್ತಿಲ್ದಿರೋರು, ಇವಾಗ ಟೈಲರಿಂಗ್ ಬಗ್ಗೆ ಟಚ್ ಇಲ್ದಿರೋರು ಹೆಂಗ್ ಕಲಿಬೇಕು, ಹೊರಗಡೆ ಹೋಗಕ್ಕಾಗಲ್ಲ, ಮಕ್ಳಿರುತ್ತೆ, ಹೊರಗಡೆ ಹೋಗಿ ಕಲಿಯಕ್ಕಾಗಲ್ಲ, ಸ್ವಂತವ್ರಿಗೆಲ್ಲ ನಾನು ಆನ್ಲೈನ್ ಕ್ಲಾಸ್ ಕೂಡ ಮಾಡ್ತಾ ಇದ್ದೀನಿ. ಸೊ ಸ್ಕ್ರೀನ್ ಮೇಲೆ ಶೋ ಆಗ್ತಾ ಇದೆ ನಂಬರ್, ಆ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಕಂಪ್ಲೀಟ್ ಕೋರ್ಸ್ ಬಂದು 2,000 ರೂಪಾಯಿ. ಸೊ ಬೇಸಿಕ್ ಆನ್ಲೈನ್ ಕ್ಲಾಸ್ ಅಲ್ಲೆಲ್ಲ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ನಾನು ವಿ ಫ್ಯಾಷನ್ ಅನ್ನೋದು ನಂದು ಇನ್ನೊಂದು ಚಾನಲ್ ಇದೆ, ನಾನು ಆ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ. ನಿಮ್ಗೆ ಸಿಕ್ಕಿಲ್ಲ ವಿಡಿಯೋ ಅಂತ ಅಂದ್ರೆ ಸ್ಕ್ರೀನ್ ಮೇಲೆ ಏನ್ ಶೋ ಆಗ್ತಾ ಇದೆ ನಂಬರ್, ಆ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ವಿಡಿಯೋ ಲಿಂಕ್ ಕಳಿಸಿ ಅಂತ ಅಂದ್ರೆ ಖಂಡಿತ ಅಲ್ಲಿ ಕೂಡ ನಿಮ್ಗೆ ಲಿಂಕ್ ಸಿಗುತ್ತೆ. ಓಕೆನಾ? ಸೊ ಇವತ್ತಿನ ಟಾಪಿಕ್ ನ ಶುರು ಮಾಡಕ್ ಮುಂಚೆ ನನ್ನ ಚಾನಲ್ಗೆ ಹೊಸದಾಗಿ ಯಾರಾದ್ರೂ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸ್ವಲ್ಪ ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ನೋಡ್ತಾ ಲೈಕ್ ಮಾಡೋದನ್ನ ಮರಿಬೇಡಿ. ಓಕೆನಾ? ಸೊ ಬನ್ನಿ ನಮ್ಮ ಟಾಪಿಕ್ ನ ಶುರು ಮಾಡೋಣ. ಸೊ ಫಸ್ಟ್ ನಾನು ಆ ವಿಡಿಯೋದಲ್ಲಿ ಏನ್ ಹೇಳಿದೆ, ಸೊ ಇದರಲ್ಲಿ ಕಂಪ್ಲೀಟ್ ಆ ವಿಡಿಯೋದಲ್ಲಿ ಏನ್ ಹೇಳಿದೆ ಅದು ಹಾಗೆ ಆಲ್ಟ್ರೇಷನ್ ಬಗ್ಗೆ, ಅಮೌಂಟ್ ಬಗ್ಗೆ ಎಲ್ಲ ಕಂಪ್ಲೀಟ್ ಹೇಳ್ತಾ ಇದ್ದೀನಿ. ವಿಡಿಯೋ ಸ್ವಲ್ಪ ಲಾಂಗ್ ಇರುತ್ತೆ, ಬಟ್ ಎಲ್ಲೂ ಸ್ಕಿಪ್ ಮಾಡಬೇಡಿ, ಇನ್ಫಾರ್ಮೇಶನ್ ಮಿಸ್ ಆಗುತ್ತೆ. ಇವಾಗ ನೀವು ಮನೆಯಲ್ಲೇ ಮಿಷಿನ್ ಇರುತ್ತೆ, ಅರ್ಧಂಬರ್ಧ ಕಲ್ತಿರ್ತೀರಾ, ಹೊರಗಡೆ ಹೋಗಿ ದುಡಿಲಿಕ್ಕಾಗಲ್ಲ, ಮನೆಯಲ್ಲೇ ಕುತ್ಕೊಂಡು ಏನಾದ್ರು ಸಂಪಾದನೆ ಮಾಡ್ಬೇಕು. ಕೆಲವ್ರಿಗೆ ಕಷ್ಟ ಇರುತ್ತೆ, ಬಟ್ ಮನೆಯಲ್ಲಿ ನಡೀತಾ ಇರಲ್ಲ, ಮನೆ ಮೇಂಟೆನೆನ್ಸ್ ಆಗ್ತಾ ಇರಲ್ಲ, ಒಬ್ರು ದುಡ್ದ್ಬಿಟ್ಟು ಜೀವನ ಮಾಡಕ್ಕಂತೂ ಕಷ್ಟ. ಅದ್ರಲ್ಲಿ ನಾನಿರೋದು ಬೆಂಗಳೂರಲ್ಲಿ, ಈ ಬೆಂಗಳೂರಿನಲ್ಲಿ ಒಬ್ರು ದುಡ್ದ್ಬಿಟ್ಟು ಬದುಕೋದಂತೂ ಬಹಳ ಕಷ್ಟ. ಸೊ ನಿಮ್ಗೆ ಈ ವಿಡಿಯೋದಲ್ಲಿ ನಿಮ್ಗೆ ಡಿಸ್ಟರ್ಬೆನ್ಸ್ ಏನಾಗ್ತಾ ಇದೆ ಕೇಳಿಸ್ತಾ ಇರ್ಬೋದು. ನಿಮ್ಗೆ ವೆಹಿಕಲ್ಸ್ ಓಡಾಡೋ ಸೌಂಡು. ಸೊ ಇದು ನನ್ನ ಟೈಲರಿಂಗ್ ಶಾಪ್ ಇದೆ, ಆ ಶಾಪ್ ರೋಡಲ್ಲಿದೆ, ಮೇನ್ ರೋಡಲ್ಲಿದೆ. ಆ ಮೇನ್ ರೋಡಲ್ಲಿ ಓಡಾಡ್ತಾ ಇರುವಂತ ವೆಹಿಕಲ್ ಸೌಂಡ್. ಸೊ ನಾನು ಫುಲ್ ಡೋರ್ ಎಲ್ಲ ಕ್ಲೋಸ್ ಮಾಡ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ, ಆದ್ರೂ ಇಷ್ಟು ಸೌಂಡು ನಿಮ್ಗೆ ಕೇಳಿಸ್ತಾ ಇರೋದು. ಸೊ ಅಂದ್ರೆ ಇದು 100% 24 ಅವರ್ ಬ್ಯುಸಿ ಇರುವಂತಹ ಏರಿಯಾ ಬೆಂಗಳೂರು. 24 ಅವರ್ ಬ್ಯುಸಿ ಇರ್ತಾರೆ, ಗಂಡ ಹೆಂಡತಿ ಇಬ್ರು ಕೆಲಸ ಮಾಡ್ಬೇಕು, ಆವಾಗ್ಲೇ ಜೀವನ ನಡೆಯೋದು ಅಲ್ವಾ. ಸೊ ಬೆಂಗಳೂರು ಅಂತ ಹೇಳ್ತಾ ಇಲ್ಲ, ಏನಕ್ಕಂದ್ರೆ ನಾನು ಬೆಂಗಳೂರು ಬಗ್ಗೆ ಏನ್ ಹೇಳ್ತೀನಿ ಅಂದ್ರೆ ಬೆಂಗಳೂರು ಬಗ್ಗೆ ನನಗ್ ಗೊತ್ತು, ಔಟ್ ಆಫ್ ಏರಿಯಾ ನನಗ್ ಗೊತ್ತಿಲ್ಲ. ಸೊ ಇದಕ್ಕಿನ್ನ ಬ್ಯುಸಿ ಇರುವಂತ ಏರಿಯಾಗಳು ಇರುತ್ತೆ. ಸೊ ನೀವು ಎಲ್ಲೆಲ್ಲಿ ಇರ್ತೀರಾ ನೀವು ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ ನಿಮ್ ಏರಿಯಾ ಎಷ್ಟು ಬ್ಯುಸಿ ಇದೆ ಅಂತ ಹೇಳ್ಬಿಟ್ಟು. 100% ಎಲ್ಲಾರ್ಗು ಇವಾಗ ಇಡೀ ಆಲ್ ಓವರ್ ನಮ್ಮ ಸುತ್ತಮುತ್ತ ನಮ್ಮ ಕರ್ನಾಟಕ ತಗೊಂಡ್ರು ಗಂಡ ಹೆಂಡತಿ ಇಬ್ರು ದುಡ್ದೆ, ಈಗಿನ ರೇಟ್ ಅಲ್ಲಿ ಇಬ್ರು ದುಡ್ದು ಜೀವನ ಮಾಡ್ಬೇಕು. ಇರ್ತಾರೆ ಒಬ್ಬೊಬ್ರು ಲಕ್ಷಾಂತರ ರೂಪಾಯಿ ಸಂಬಳ ತಗೊಳ್ಳೋರು, ನಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರು ಏನ್ ಮಾಡ್ಬೇಕು ಅಲ್ವಾ, ಇಬ್ರು ದುಡಿಲೇಬೇಕು. ಲಕ್ಷಾಂತರ ರೂಪಾಯಿ ಸಂಬಳ ತಗೊಳ್ಳೋರು, ತುಂಬಾ ಚೆನ್ನಾಗಿ ಓದಿರೋರಿಗೆ ಕೆಲಸದ ಅವಶ್ಯಕತೆ ಇಲ್ಲ, ಈ ತರ ವಿಡಿಯೋಗಳ ಅವಶ್ಯಕತೆನೂ ಇಲ್ಲ. ಒಬ್ರು ದುಡಿದ್ರೆ ಸಾಕು, ಅವ್ರಿಗೆ ಲಕ್ಷ ಸಂಪಾದನೆ ಮಾಡ್ತಾರೆ. ಆದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಏನ್ ನಮ್ಮಂತವ್ರು, ನನ್ನನ್ನು ಸೇರಿಸಿ ಹೇಳ್ತಾ ಇದ್ದೀನಿ, ನಮ್ಮಂತವ್ರು ಏನಿರ್ತಾರೆ ಇಬ್ರು ದುಡಿಬೇಕು. ಒಂದು ಮನೆಯಲ್ಲಿ ಕೆಲವರು ಸಣ್ಣ ಮಕ್ಳಿರ್ತಾರೆ, ಹೊರಗಡೆ ಹೋಗಕ್ ಆಗಲ್ಲ, ದುಡಿಲೇಬೇಕು. ಬಟ್ ಮಕ್ಳನ್ನ ಬಿಟ್ಟು ಹೋಗೋದ್ ಹೆಂಗೆ, ಮಕ್ಳು ನೋಡ್ಕೊಳ್ಳೋರು ಯಾರು ಇರಲ್ಲ. ಸೊ ಆಗ ಮನೆಯಲ್ಲೇ ದುಡಿಬೇಕು. ಏನ್ ಮಾಡ್ಬೇಕು ಸೊ ಅನ್ನುವ ಕಂಪ್ಲೀಟ್ ಡೀಟೇಲ್ ಕೊಡ್ಲಿಕ್ಕೆ ಅಂತಾನೆ ನಾನು ಈ ಚಾನಲ್ ನ ಶುರು ಮಾಡಿರೋದು. ಏನಕ್ಕಂದ್ರೆ ನನ್ನ ಸುತ್ತಮುತ್ತ ಒಂದಷ್ಟು ಬಿಸ್ನೆಸ್ ಮನೆಯಲ್ಲೇ ಕೂತ್ಕೊಂಡು ಮಾಡ್ತಿರೋದೆಲ್ಲ ಇದೆ. ಒಂದಷ್ಟು ಸರ್ಚ್ ಮಾಡಿದೆ, ಅದ್ರ ಬಗ್ಗೆ ಎಲ್ಲ ಸಿಗ್ತಾ ಇದೆ ನನಗೆ. ಡೇ ಬೈ ಡೇ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಹಾಗಾಗಿ ಹೇಳ್ತಾ ಇದ್ದೀನಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಅಲ್ಪ ಸ್ವಲ್ಪ ಕಲ್ತಿರೋರು, ಅರ್ಧಂಬರ್ಧ ಕಲ್ತು ಮನೇಲಿ ಕೂತಿರೋರು, ಕೆಲಸ ಬೇಕು ಆದ್ರೆ ಬೇರೆಯವ್ರ ಬ್ಲೌಸ್ ಹೊಲಿಕೆ ಬಟ್ಟೆ ತಗೊಳ್ಳಕ್ಕೆ ನಮ್ಗೆ ಭಯ ಆಗುತ್ತೆ,
ಅವ್ರನ್ನ ಮೆಚ್ಚಕ್ಕಾಗಲ್ಲ, ಅವ್ರನ್ನ ಒಪ್ಸಕ್ಕಾಗಲ್ಲ ಅಂತ ಹೆದರ್ಕೊಂಡು ಮೂಲೆ ಕೂತಿರೋರಿಗೆ ಒಂದಷ್ಟು ಕೆಲಸ ಹೇಳ್ಕೊಡ್ತೀನಿ. ಸೊ ಅದನ್ನ ಮಾಡಿ 100% ನೀವು ಸಕ್ಸಸ್ ಆಗ್ತೀರಾ. ಮಿನಿಮಮ್ ಮನೆಯಲ್ಲಿ ಕೂತ್ರೆ, ನೀವು ಹೊರಗಡೆ ಹೋದ್ರೆ ಒಂದು 10,000 ಸಂಬಳ ಕೊಡ್ತಾರೆ ಎಂತವ್ರಿಗೆ ಈ SLC PUC ಈ ತರ ಎಲ್ಲ ಓದಿ ಮನೇಲಿ ಕೂತಿರ್ತೀರಾ. ದೊಡ್ಡ ದೊಡ್ಡ ಕೆಲಸ ಯಾವ್ದು ಸಿಗಲ್ಲ. ಸೊ ಅಂತವ್ರು ಏನ್ ಮಾಡ್ತಾರೆ, ಸಣ್ಣ ಪುಟ್ಟ ಒಂದು ಗಾರ್ಮೆಂಟ್ಸ್ ಹೋಗ್ತಾರೆ, ಒಂದು 10ರಿಂದ 12,000 ಕೊಡ್ತಾರೆ. ಮ್ಯಾಕ್ಸಿಮಮ್ ಜಾಸ್ತಿ ಅಂತ ಅಂದ್ರೆ 15,000 ಜಾಸ್ತಿ. ಅದು ಏನು ನಿಮ್ನೆ ಸುಮ್ನೆ ಕೂರ್ಸಲ್ಲ. ಬೆಳಿಗ್ಗೆ ಹೋದ್ರೆ ರಾತ್ರಿವರೆಗೂ ಫುಲ್ ನಿಮ್ಗೆ ಒಂದೊಂದ್ಸರಿ ತಿನ್ನೋಕ್ಕೂ ಟೈಮ್ ಇರಲ್ಲ, ಆ ರೀತಿ ಕೆಲಸ ಇರುತ್ತೆ ನಿಮ್ಗೆ. ಬೆಳಿಗ್ಗೆ ಹೋದ್ರೆ ಸಂಜೆವರೆಗೂ ತಿನ್ನಕ್ಕೂ ಟೈಮ್ ಇರಲ್ಲ, ಆ ರೀತಿ ಕೆಲಸ ಕೊಡ್ತಾರೆ ನಿಮ್ಗೆ. ಆ ರೀತಿ ಕೆಲಸ ಕೊಟ್ಟು ಒಂದಷ್ಟು ಅಮೌಂಟ್ ಅಂತ ಕೊಡ್ತಾರೆ, ಸ್ಯಾಲ್ರಿ ಅಂತ ಬರುತ್ತೆ. ಸೊ ಇದಕ್ಕೆ ನಿಮ್ಗೆ ಬೆಳಿಗ್ಗೆ ಹೋಗಿ ನಿಮ್ ಮನೆಯಿಂದ 1 ಕಿಲೋಮೀಟರ್ ಆಗುತ್ತೋ 2 ಕಿಲೋಮೀಟರ್ ಆಗುತ್ತೋ ಅಥವಾ 5 ಕಿಲೋಮೀಟರ್ ಆಗುತ್ತೋ ಬಸ್ ಚಾರ್ಜ್ ಕೊಡ್ಬೇಕು, ಹತ್ಬೇಕು. ಮಕ್ಳು ಸಣ್ಣ ಮಕ್ಳಿದ್ರೆ ಕೆಲವು ಗಾರ್ಮೆಂಟ್ಸ್ ಗಳಲ್ಲಿ ನೋಡ್ಕೊಳ್ತಾರೆ ಅಂತ ಸಣ್ಣ ಮಕ್ಳನ್ನ ಕಂಕ್ಳಲ್ಲಿ ಹಾಕೊಂಡು ಹೋಗ್ತಿರ್ತಾರೆ, ಲೈವಲ್ಲಿ ನಾವು ನೋಡ್ತೀವಿ. ಅಷ್ಟು ಬೇಜಾರಾಗುತ್ತೆ. ಸೊ ಇಷ್ಟೆಲ್ಲ ಸರ್ಕಸ್ ಮಾಡಿ, ಗಾರ್ಮೆಂಟ್ಸ್ ಕೆಲಸ ಏನ್ ಗೌರ್ಮೆಂಟ್ ಕೆಲಸ ಅಲ್ಲ, ಇಷ್ಟೆಲ್ಲ ಸರ್ಕಸ್ ಮಾಡೋ ಬದಲು ಸ್ವಲ್ಪ ಕಲ್ತಿರ್ತೀರಾ. ಸೊ ಅದನ್ನ ಉಪಯೋಗ ಮಾಡ್ಕೊಂಡು ಮನೆಯಲ್ಲೇ ನೀವು ಶುರು ಮಾಡ್ಬೋದು ಆಲ್ಟ್ರೇಷನ್. ಸೊ ಯಾರಿಗೆ ನಾನು ಆಲ್ಟ್ರೇಷನ್ ಮಾಡೋದನ್ನ ಸಜೆಸ್ಟ್ ಮಾಡ್ತಾ ಇದ್ದೀನಿ, ನಾವು ಬೇರೆ ಬ್ಲೌಸ್ ನ ಹೊಲಿಯಕ್ ಆಗಲ್ಲ, ನಮಗ್ ಭಯ ಇದೆ, ನಾನು ನೀಟಾಗಿ ಟೈಲರಿಂಗ್ ಕಲ್ತಿಲ್ಲ, ನಮ್ಗೆ ದಾರಿ ತೋರಿಸಿ, ನಮ್ಗೆ ಸಲಹೆ ಕೊಡಿ ಅಂತ ಸುಮಾರು ಒಂದಷ್ಟು ಕಮೆಂಟ್ಸ್ ಬಂದಿದೆ. ಸೊ ಆ ತರದವ್ರಿಗೆ ಯಾರ್ಯಾರು ನೋಡ್ತಿದ್ದೀರಾ ವಿಡಿಯೋ, ನಿಮ್ಗೆ ಏನಾದ್ರು ನಾನು ಹೇಳೋದು ಸರಿ ಅನ್ಸಿದ್ರೆ ಖಂಡಿತ ನೀವು ಇದನ್ನ ಅಪ್ಲೈ ಮಾಡ್ಕೊಳ್ಬಹುದು. ಸೊ ಇಲ್ಲಿ ನಿಮ್ಗೆ ಇನ್ವೆಸ್ಟ್ಮೆಂಟ್ ಅಂತ ಏನು ಜಾಸ್ತಿ ಬರಲ್ಲ. ಇನ್ವೆಸ್ಟ್ಮೆಂಟ್ ಅಂತ ಬಂದ್ರೆ ಒಂದು ಮಷೀನು ಸೆಕೆಂಡ್ ಹ್ಯಾಂಡ್ ಅಲ್ಲಿ ತಗೊಂಡ್ರೆ ಸಾಕು. ಸಣ್ಣ ಮಿಷಿನ್, ತುಳಿಯುವಂತ ಮಿಷಿನ್ ಸೆಕೆಂಡ್ ಹ್ಯಾಂಡ್ ಅಲ್ಲಿ ತಗೊಂಡ್ರೆ ಸಾಕು. ನಾನು ಟೈಲರಿಂಗ್ ಶುರು ಮಾಡಿದಾಗ ಸೆಕೆಂಡ್ ಹ್ಯಾಂಡಲ್ ಮಿಷಿನೇ ತಗೊಂಡಿದ್ದು. ಇವತ್ತಿಗೂ ಆ ಮಿಷಿನ್ ನನ್ನ ಹತ್ರ ಇದೆ. ಸೆಕೆಂಡ್ ಹ್ಯಾಂಡಲ್ ಮಿಷಿನ್ ಇಂದಾನೇ ನಾನು ಶುರು ಮಾಡಿದ್ದು, ಕಲ್ತಿದ್ದು. ಶಾಪ್ ಓಪನ್ ಆದಾಗ್ಲೂ ಅದೇ ಇದ್ದಿದ್ದು. ಆಮೇಲೆ ನನ್ನ ಶಾಪ್ ಬೆಳೀತಾ ನನ್ಗೆ ಬಟ್ಟೆಗಳು ಜಾಸ್ತಿ ಆಗ್ತಾ ನಾನು ಪವರ್ ಮಿಷಿನ್ ತಗೊಂಡಿದ್ದು, ಸ್ಟಾರ್ಟಿಂಗ್ಗೆ ತಗೊಂಡಿಲ್ಲ ಅಲ್ವಾ. ಸೊ ಸೆಕೆಂಡ್ ಹ್ಯಾಂಡಲ್ ಮಿಷಿನ್ ಏನೊಂದು 2,500 3,000 ರೂಪಾಯಿಗೆ ಸೆಕೆಂಡ್ ಹ್ಯಾಂಡಲ್ ಮಿಷಿನ್ ಬರುತ್ತೆ. 100% ತಗೊಳ್ಳಿ, ನೋಡಿ ಮಿಷಿನ್ ಲೆವೆಲ್ ಹೇಗಿರುತ್ತೆ, ಆ ಮಿಷಿನ್ ಕಂಡೀಷನ್ ಹೇಗಿದೆ ಅಂತ ಚೆಕ್ ಮಾಡಿ ನೀವು ಆ ಮಿಷಿನ್ ನ ತಗೊಳ್ಳಿ. ಯಾವುದೇ ಪ್ರಾಬ್ಲಮ್ ಆಗಲ್ಲ. ಒಂದು ಮಿಷಿನ್ ಒಂದು 3,000 ರೂಪಾಯಿ ಇನ್ವೆಸ್ಟ್ ಆಗುತ್ತೆ. 3,000 ಒಂದು 3,000. ಈ 3,000 ರೂಪಾಯಿ ಏನ್ ಬೆಲೆ, ಇವಾಗ ಒಂದು ಸ್ಯಾರಿ ತಗೊಂಡ್ರೆ ಅದ್ರ ಬೆಲೆ ಈಗ ನನ್ನ ಹತ್ರನೇ ಬರ್ತಾರಲ್ಲ, 3,000 4,000 ಕೊಟ್ಟು ಒಂದು ಸ್ಯಾರಿ ತಗೊಳ್ತಾರೆ. ಅದಕ್ಕೆ 2,000 3,000 ಕೊಟ್ಟು ಎಂಬ್ರಾಯ್ಡ್ರಿ ಮಾಡಿಸ್ತಾರೆ, ನನ್ನ ಸ್ಟಿಚಿಂಗ್ ಚಾರ್ಜ್ ಕೊಡ್ತಾರೆ, ತಗೊಳ್ತಾರೆ. ಒಂದು ಸರಿ ವೇರ್ ಮಾಡಿದ್ರೆ, ಈ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯವರೇ ಮಾಡ್ತಾ ಇರೋದು, ನಾನು ಶ್ರೀಮಂತ್ರನ ಇಲ್ಲಿ ಹಾಕೊಂಡು ಹೇಳ್ತಾನೆ ಇಲ್ಲ, ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯವ್ರನ್ನೇ ಹೇಳ್ತಾ ಇರೋದು. ಯಾವ್ದೋ ಒಂದು ಮದ್ವೆಗೆ ಅಂತ ತಗೊಂಡು ರೆಡಿಯಾಗಿ ಯಾರ್ದೋ ಮದ್ವೆ ಅಟೆಂಡ್ ಮಾಡಕ್ಕೆ ಅದನ್ನ ಹಾಕೊಂಡು ಒಂದ್ ಸರಿ ವೇರ್ ಮಾಡಿ ಅದು ಮೂಲೆಯಲ್ಲಿ ಬಿಸಾಕಿದ್ರೆ ಆಯ್ತು, ನೆಕ್ಸ್ಟ್ ಸರಿ ಅದನ್ನ ಮುಟ್ಟಲ್ಲ. ಏನಕ್ಕಂದ್ರೆ ಪ್ರತಿಯೊಂದು ಮದ್ವೆಗೂ ಅದನ್ನೇ ಹಾಕೊಂಡು ಹೋದ್ರೆ ಯೂನಿಫಾರ್ಮ್ ಆಗ್ಬಿಡುತ್ತೆ ಅನ್ನೋದು. ಏನಕ್ಕಂದ್ರೆ ಇದು ಸುಮಾರು ನಾನು ಒಬ್ರದ್ದೇ 1 ವರ್ಷದಲ್ಲಿ ನಾನು ಸುಮಾರು ಬ್ಲೌಸಸ್ ಸ್ಟಿಚ್ ಮಾಡ್ತೀನಿ. ಆ ಬಟ್ಟೆಗಾಗೋ ದುಡ್ಡನ್ನ ಅವ್ರು ಎತ್ತಿಟ್ರೆ ಅಷ್ಟು ಅಮೌಂಟ್ ಅವ್ರು ಸೇವ್ ಮಾಡ್ಬೋದು. ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಾ ಇರೋದು, ಓಕೆನಾ. ಸೊ ಅದ್ರ ಬೆಲೆ ಒಂದು ಮಷಿನ್ 3,000 ರೂಪಾಯಿ ಸೆಕೆಂಡ್ ಹ್ಯಾಂಡಲ್. ಜಾಸ್ತಿ ಅಂದ್ರೆ 3,500. ಅದ್ರ ಮೇಲೆ ಇರಲ್ಲ ಸೆಕೆಂಡ್ ಹ್ಯಾಂಡಲ್ ಮಿಷಿನ್. ತಗೊಳ್ಳಿ, ಅದು ನಿಮ್ ಲೈಫ್ ಲಾಂಗ್ ಇರುತ್ತೆ, ಅದ್ರಲ್ಲಿ ಲಾಸ್ ಅನ್ನೋದೇ ಬರಲ್ಲ. ಇವಾಗ ಬಿಡಿ, ಎಲ್ಲಾರ ಹತ್ರನೂ ಒಂದ್ ಸಣ್ಣ ಮಿಷಿನ್ ಇದೆ ಎಲ್ಲಾ ಮನೆಯಲ್ಲೂ. ಏನಕ್ಕೆ ಅಂತ ಅಂದ್ರೆ ಅವ್ರ ಮನೆಯಲ್ಲೇ ಹರಿದೋಗಿರೋದು ಅದು ಇದು ಮಾಡಕ್ಕೆ ಅಂದ್ಬಿಟ್ಟೆ ಒಂದೊಂದು ಮಿಷಿನ್ ತಂದು ಇಟ್ಕೊಂಡ್ಬಿಟ್ಟಿರ್ತಾರೆ. ಸೊ ಅದನ್ನೇ ನೀವು ಹೊರಗಡೆ ಅವ್ರದ್ದು ತಗೊಂಡ್ ಮಾಡಿ. ನಿಮ್ ಮನೇಲಿ ಏನ್ ಹರಿದೋಗಕ್ಕೆ, ನಿಮ್ಮ ಆಲ್ಟ್ರೇಷನ್ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಒಂದು ಮಿಷಿನ್ ತಗೊಳ್ತೀರಾ. ಸೊ ಅದೇ ಮಿಷಿನ್ ನ ಇಟ್ಕೊಂಡು ಹೊರಗಡೆ ಇರೋರ್ದು ಏನ್ ಆಲ್ಟ್ರೇಷನ್ ಬರುತ್ತೆ ಅದನ್ನ ತಗೊಳ್ಳಿ. ಸೊ ಹೇಗೆ ತಗೊಳ್ಳೋದು ಆಲ್ಟ್ರೇಷನ್ಸ್ ನ ಅಲ್ವಾ. ಸೊ ಒಂದು ಐಡಿಯಾ ಕೊಡ್ತೀನಿ ನೋಡಿ. ಈಗ ನೀವು ಆಲ್ಟ್ರೇಷನ್ ಮಾಡಕ್ ರೆಡಿ ಆಗ್ತೀರಾ, ಓಕೆ, ಜನಗಳನ್ನ ಹೇಗೆ ಕೇಳೋದು ಅಲ್ವಾ. ಸೊ ಇವಾಗ ಒಂದು ಐಡಿಯಾ ಕೊಡ್ತೀನಿ. ಒಂದೇ ಸರಿ ಶಾಪ್ ಇಟ್ಟು ಆಲ್ಟ್ರೇಷನ್ ಮಾಡ್ತಿರೋರು ತುಂಬಾ ಜನ ಇದ್ದಾರೆ. ನಾನು ನಿಮ್ನ ಯಾರಿಗೂ ಇಲ್ಲಿ ಶಾಪ್ ಓಪನ್ ಮಾಡಿ ಅಂತ ಹೇಳ್ತಾ ಇಲ್ಲ. ಒಂದು ಐಡಿಯಾ, ಒಂದು ಎಲ್ಲಾದ್ರೂ ರೋಡ್ ಸೈಡ್ ಮನೆ ಅಂತ ಅಂದ್ರೆ, ಇವಾಗ 2ನೇ ಕ್ರಾಸ್ 3ನೇ ಕ್ರಾಸ್ 4ನೇ ಕ್ರಾಸ್ ಈ ತರ ಕ್ರಾಸ್ ಎಲ್ಲ ಇರುತ್ತೆ ಒಂದು ಏರಿಯಾದಲ್ಲಿ ಅಂತ ಅಂದ್ರೆ, ಫಸ್ಟ್ ಬ್ಲಾಕ್ ಸೆಕೆಂಡ್ ಬ್ಲಾಕ್ ಈ ತರ ಎಲ್ಲ ಇರುತ್ತೆ. ಅಲ್ಲಿ ನೀವು ರೋಡ್ ಸೈಡ್ ಅಲ್ಲಿ ಒಂದು ಮನೆ, ಇವಾಗ ಏನು ನೀವೆಲ್ಲೋ ಒಂದು ಮೂಲೆಯಲ್ಲಿ ಒಂದು ವಠಾರದಲ್ಲಿ ಒಂದು ಬಿಲ್ಡಿಂಗ್ ಒಳಗಡೆ ಮನೆ ಮಾಡಿರ್ತೀರಾ, ಅದ್ರ ಬದಲು ರೋಡ್ ಸೈಡ್ ಅಲ್ಲಿ ಎಲ್ಲಾದ್ರೂ ಒಂದು ಮನೆ ಮಾಡ್ಕೊಳ್ಳಿ. ಆ ಮನೆ ಮುಂದೆನೆ ಒಂದು ಬೋರ್ಡ್ ರೆಡಿ ಮಾಡಿಸಿ. ಇಷ್ಟಿದ್ರೆ ಸಾಕು, ಇಷ್ಟು ದೊಡ್ಡದೇನು ಬೇಕಿಲ್ಲ, ಇನ್ನು ಚಿಕ್ಕದಾಗೆ ಮಾಡ್ಬೋದು. ಇಷ್ಟಿದ್ರೆ ಸಾಕು. ಇಲ್ಲಿ ಈ ತರ ಒಂದು ಬೋರ್ಡ್ ಮಾಡಿಸಿ, ನಿಮ್ ಫೋನ್ ನಂಬರ್ ಹಾಕಿ, ಆಲ್ ಟೈಪ್ಸ್ ಆಫ್ ಆಲ್ಟ್ರೇಷನ್ ಡನ್ ಹರ್, ಆಲ್ಟ್ರೇಷನ್ ಮಾಡಿ ಕೊಡಲಾಗುತ್ತದೆ. ಇಲ್ಲಿ ಎಲ್ಲಾ ತರಹದ ಆಲ್ಟ್ರೇಷನ್ ಮಾಡಿ ಕೊಡಲಾಗುತ್ತದೆ ಅಂತ ಹೇಳ್ಬಿಟ್ಟು ಒಂದು ಬೋರ್ಡ್ ನಲ್ಲಿ ಬರೆದ್ಬಿಟ್ಟು ನೀವು ಹಾಕಿ, ಮನೆ ಮುಂದೆನೆ ಹಾಕಿ.
ಸೊ ಅದ್ರ ಜೊತೆಗೆ ನೀವು ಇನ್ನು ಹೇಳ್ತೀನಿ ಏನೇನೆಲ್ಲ ಆಲ್ಟ್ರೇಷನ್ ಮಾಡ್ಬೋದು ಆಲ್ಟ್ರೇಷನ್ ಏನೇನ್ ಮಾಡ್ಬೋದು ಅನ್ನೋದನ್ನ ನಾನು ಮುಂದಿನ ವಿಡಿಯೋ ಅಲ್ಲ ಇದ್ರಲ್ಲೇ ನೆಕ್ಸ್ಟ್ ಲೆವೆಲ್ ಅಲ್ಲಿ ಹೇಳ್ತೀನಿ. ಒಂದು ಬೋರ್ಡ್ ಹಾಕಿದಾದ್ಮೇಲೆ ಜನ ಒಂದೇ ಸರಿ ಬಂದ್ಬಿಡ್ತಾರ? ಖಂಡಿತ ಇಲ್ಲ. ಬೋರ್ಡ್ ಹಾಕಿದ ತಕ್ಷಣ ಬರ್ಬೋದು, ಆದ್ರೆ ಜಾಸ್ತಿ ಜನ ಬರಲ್ಲ. ಸೊ ಬೋರ್ಡ್ ಹಾಕ್ಸಿದಾದ್ಮೇಲೆ ಅದಕ್ಕೊಂದು ನೇಮ್ ಕೊಡಿ. ನಿಮ್ ಮನೆ ದೇವರ ಹೆಸರು ಯಾವ್ದೋ ಒಂದು, ನಿಮ್ ಹೆಸರು ಯಾವ್ದೋ ಒಂದು ನೇಮ್ ಕೊಟ್ಬಿಟ್ಟು ಬೋರ್ಡ್ ಹಾಕಿ. ಅದಾದ್ಮೇಲೆ ಒಂದು ವಿಸಿಟಿಂಗ್ ಕಾರ್ಡ್, ಒಂದಲ್ಲ ವಿಸಿಟಿಂಗ್ ಕಾರ್ಡ್ ಮಾಡಿಸ್ಬೇಕು ಅಂದಾಗ 50-100 ಮಾಡ್ಕೊಡಲ್ಲ, ಮಿನಿಮಮ್ ಇಷ್ಟೇ ಮಾಡ್ಕೊಡ್ಬೇಕು ಅಂತ ಇರುತ್ತೆ. ಸೊ ಒಂದು ವಿಸಿಟಿಂಗ್ ಕಾರ್ಡ್ ಮಾಡಿಸಿ, ಅಲ್ಲಿ ನಿಮ್ಮ ಏನು ಮನೆ ಮುಂದೆ ಬೋರ್ಡ್ ಹಾಕಿದೀರಾ ಆ ನೇಮ್, ಆಲ್ಟ್ರೇಷನ್ ಏನೇನೆಲ್ಲ ಆಲ್ಟ್ರೇಷನ್ ಮಾಡ್ತೀರಾ, ಮೆನ್ಸ್ ವುಮೆನ್ಸ್ ಎರಡೂ ಮಾಡ್ತೀರಾ ಅದನ್ನ ಹಾಕಿ. ಇಲ್ಲ ವುಮೆನ್ಸ್ ಆದ್ರೆ ಇಲ್ಲ ನಾನು ಬರೀ ವುಮೆನ್ಸ್ದೇ ಮಾಡ್ತೀನಿ ಅಂತೀರಾ ಅದನ್ನ ಹಾಕಿ. ಇಲ್ಲ ಮೆನ್ಸ್ ಆದ್ರೆ ಇಲ್ಲ ನಾವು ಬರೀ ಮೆನ್ಸ್ ಮಾತ್ರ ಆಲ್ಟ್ರೇಷನ್ ಮಾಡ್ತೀರಾ ಅದನ್ನ ಹಾಕಿ. ಇಬ್ರದ್ದು ಮಾಡ್ತೀರಾ ಇಬ್ರದ್ದು ಹಾಕಿ. ಆಲ್ ಟೈಪ್ಸ್ ಆಲ್ಟ್ರೇಷನ್ ಡನ್ ಹರ್ ಅಂತ ಹೇಳ್ಬಿಟ್ಟು ಹಾಕಿದ್ರೆ ಮುಗೀತು. ಸೊ ಇಷ್ಟು ವಿಸಿಟಿಂಗ್ ಕಾರ್ಡ್ ಅಲ್ಲಿ ಹಾಕಿ, ನಿಮ್ಮ ಮನೆ ಅಡ್ರೆಸ್ ಇದೆ, ನೀವೇನ್ ರೋಡ್ ಸೈಡ್ ಮನೆ ಮಾಡಿರ್ತೀರಾ ಆ ಮನೆ ಅಡ್ರೆಸ್ ನ ಹಾಕಿ, ನಿಮ್ ಫೋನ್ ನಂಬರ್ ಹಾಕಿ. ಏನ್ ಮಾಡ್ತೀರಾ, ನಿಮ್ಮ ಮನೆಯಿಂದ 1 ಕಿಲೋಮೀಟರ್ ಸುತ್ತಮುತ್ತ ಇರೋ ಮನೆಗಳಿಗೆ ನೀವು ಹೋಗಿ ಆ ವಿಸಿಟಿಂಗ್ ಕಾರ್ಡ್ ನ ಕೊಟ್ಬಿಟ್ಟು, ಮೇಡಮ್ ನಾವ್ ಈ ರೀತಿ ಮಾಡ್ಕೊಡ್ತೀವಿ, ನೀವು ಕಾರ್ಡ್ ಮೇಲೆ ಏನಿದೆ ಅಡ್ರೆಸ್ ನೀವು ಅಲ್ಲಿಗೆ ತಗೊಂಬಂದ್ ಕೊಟ್ರೆ ಇಮಿಡಿಯೇಟ್ ಮಾಡ್ಕೊಡ್ತೀವಿ. ಕೆಲವರಿಗೆ ಇಮಿಡಿಯೇಟ್ ಬೇಕು, ಇಮಿಡಿಯೇಟ್ ಆದ್ರೆ ಇವಾಗ ಕೊಟ್ಬಿಟ್ಟು ಹೋಗ್ತೀವಿ, ಇನ್ನು ½ an hour ಬಿಟ್ಟು ಬರ್ತೀವಿ, 1 hour ಬಿಟ್ಟು ಬರ್ತೀವಿ. ಸೊ ಈ ತರ ಎಲ್ಲ ಹೇಳ್ತಾರೆ. ಆ ತರ ಇದಾರೆ ಆಲ್ಟ್ರೇಷನ್ ಮಾಡ್ಸೋರು ಜಾಸ್ತಿನೇ ಆ ತರ. ಕೆಲವರು ರೇರು, 1 ವಾರ ಬಿಟ್ಟು ಬರ್ತಾರೆ, 1-2 ದಿನ ಬಿಟ್ಟು ಬರ್ತಾರೆ. ಕೆಲವರು ಎಲ್ಲಾದ್ರೂ ಪಾರ್ಟಿಗೆ ಹೋಗ್ಬೇಕಾಗಿರುತ್ತೆ, ಒಂದು ರೆಡಿಮೇಡ್ ಡ್ರೆಸ್ ತಗೊಳ್ತಾರೆ, ಸೊ ಅದನ್ನ ಫಿಟ್ ಮಾಡ್ಕೊಳ್ಬೇಕು, 1 ವಾರ ಆಗೋರ್ಗು ಇರ್ತಾರ. ಆ ಪಾರ್ಟಿಗೋಸ್ಕರ ಅವರು ಆ ಡ್ರೆಸ್ ತಗೊಂಡಿರ್ತಾರೆ ಅಲ್ವಾ, ಅವರಿಗೆ ಒಂದು ½ an hour 1 hour ಅಲ್ಲಿ ಬೇಕು. ಕೆಲವರು ನಾವ್ ಇಲ್ಲೇ ನಿಂತ್ಕೊಳ್ತೀವಿ ಮಾಡ್ಕೊಡಿ ಅನ್ನೋರು ಇದಾರೆ. ನಾನು ಮಾಡ್ಕೊಟ್ಟಿದ್ದೀನಿ, ಸ್ಟಾರ್ಟಿಂಗ್ ಅಲ್ಲಿ ನಾನು ಮಾಡ್ಕೊಟ್ಟಿದ್ದೀನಿ, ಯಾಕಂದ್ರೆ ನನಗೆ ಕೆಲಸ ಬೇಕಿತ್ತು, ಮಾಡ್ಕೊಟ್ಟಿದ್ದೀನಿ. ನಾವು ಎಷ್ಟೊಂದ್ಸರಿ ಲಂಚ್ ಟೈಮ್ ಬಂದಿದ್ರೆ ನಾನು ಊಟ ಮಾಡೋದನ್ನ ಸೈಡಲ್ಲಿ ಇಟ್ಬಿಟ್ಟು ನಾನು ಆಲ್ಟ್ರೇಷನ್ ಮಾಡ್ಕೊಟ್ಟು ಸಾಯಂಕಾಲ 4 ಗಂಟೆ 5 ಗಂಟೆಗೆ ಊಟ ಮಾಡಿರೋದಂಟು ಒಂದೊಂದ್ ದಿವಸ ನಾನು ಊಟನೇ ಮಾಡಿರಲ್ಲ. ಕೆಲಸ ಬಂದಿರುತ್ತಲ್ಲ ಅದನ್ನ ಕಳ್ಕೊಳಕ್ಕೆ ಇಷ್ಟ ಇರ್ಲಿಲ್ಲ ಸ್ಟಾರ್ಟಿಂಗ್ ಅಲ್ಲಿ. ಏನಕ್ಕಂದ್ರೆ ನಾನು ಬೆಳೆಸ್ಕೋಬೇಕಿತ್ತು ನನ್ನ ಶಾಪು. ಸೊ ಕೆಲಸ ಮಾಡುವ ಹಸಿವಿರ್ಬೇಕು, ನಾವೇನ್ ಕೆಲಸ ಮಾಡ್ತೀವಿ ಅದ್ರ ಬಗ್ಗೆ ನಮ್ಗೆ ಹಸಿವಿರ್ಬೇಕು. ಸೊ ಅದನ್ನ ಬೆಳೆಸ್ಕೊಳ್ಳಿ, ನಿಮ್ ಆಟೋಮೆಟಿಕ್ ಆಗಿ ನಿಮ್ ಶಾಪ್ ಗ್ರೋ ಆಗುತ್ತೆ. ಶಾಪ್ ಅನ್ನೋದ್ರ ಬಂದು ನಿಮ್ಮ ಕೆಲಸ ಗ್ರೋ ಆಗುತ್ತೆ. ಓಕೆನಾ. ಆ ವಿಸಿಟಿಂಗ್ ಕಾರ್ಡ್ ನ ನಿಮ್ಮ ಮನೆ ಸುತ್ತಮುತ್ತ ಇರೋರಿಗೆಲ್ಲ ವಿಸಿಟಿಂಗ್ ಕಾರ್ಡ್ ಕೊಟ್ಬಿಟ್ಟು ಬನ್ನಿ. 100% ಆ ತಕ್ಷಣಕ್ಕೆ ಅವ್ರು ಕೊಟ್ಟಿಲ್ಲ ಅಂತ ಅಂದ್ರೂ ಅವರಿಗೆ ಬೇಕಾದಾಗ 100% ಅವರು ಆ ಶಾಪ್ ನ ಅಡ್ರೆಸ್ ನೋಡಿ ತಗೊಂಬಂದ್ ಕೊಡ್ತಾರೆ. ನೀವು ಕೇಳ್ಬೋದು, ಏನಕ್ಕೆ ನಮ್ಮ ಅಡ್ರೆಸ್ ಏಕೆ ತಂದು ಕೊಡ್ತಾರೆ, ಶಾಪ್ಗಳಿಗೆ ಯಾಕೆ ತಂದು ಕೊಡಲ್ಲ, ಅವ್ರ ಮನೆ ಹತ್ರ ಇರೋ ಶಾಪ್ಗೆ ತಗೊಂಡೋಗ್ಕೊಳ್ಬೋದಲ್ವಾ ಅಂತ ಕೇಳ್ಬೋದು. ಸೊ ಇದಕ್ಕೆ ನಾನು ಆನ್ಸರ್ ಕೊಡ್ತೀನಿ ನೋಡಿ. ಶಾಪ್ ಅಂತ ಈಗ ನನ್ನ ಶಾಪ್ ಇರುತ್ತೆ. ಸೊ ನನ್ನ ಹತ್ರ 2 ತಿಂಗಳಿಗೆ ಮುಂಚೆ 2 ತಿಂಗಳಿಗೆ ಆಗೋಷ್ಟು ಬಟ್ಟೆ ಸ್ಟಾಕ್ ಇದೆ. ಸೊ ಈ ಬಟ್ಟೆನ ಈ ಡೇಟಿಗೆ ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಡೇಟ್ ಬರೆದು ರೆಡಿ ಮಾಡಿಟ್ಟಿರ್ತೀನಿ. ಆ ಡೇಟಿಗೆ ಅವ್ರು ಬರ್ತಾರೆ, ಯಾಕಂದ್ರೆ ನೀವು ಯಾವತ್ತು ಕೊಡ್ತೀರಾ ಅಂತ ಅವ್ರು ನಮ್ಮನ್ನು ಕೇಳಿರ್ತಾರೆ. ನಾನು ಅವ್ರಿಗೊಂದು ಡೇಟ್ ಕೊಟ್ಟಿರ್ತೀನಿ, ಈ ಡೇಟಲ್ಲಿ ನಾನು ಮಾಡ್ಕೊಡ್ತೀನಿ. ಅದಕ್ಕೆ ಮುಂಚೆ ಆಗಲ್ಲ, ಏನಕ್ಕಂದ್ರೆ ಬಟ್ಟೆ ತಗೊಳ್ಳೋವಾಗ ಹೇಳ್ತೀನಿ, ನಮ್ಮ ಹತ್ರ ಅಷ್ಟು ಪ್ರೆಷರ್ ಇರುತ್ತೆ ಬಟ್ಟೆ ಅಷ್ಟು ಪ್ರೆಷರ್ ಇರುತ್ತೆ. ಟೈಲರಿಂಗ್ ಅಂಗಡಿ ಒಂದು ಸರಿ ಗ್ರೋ ಆಗ್ಬಿಟ್ರೆ ಸೊ ಅದು ನಾನ್ ಸ್ಟಾಪ್ ಹೋಗ್ತಾ ಇರುತ್ತೆ. ಸೊ ಹಾಗೆ 2 ತಿಂಗಳಿಗೂ ಆಗೋಷ್ಟು ಬಟ್ಟೆ ನನ್ನ ಹತ್ರ ಸ್ಟಾಕ್ ಇರುತ್ತೆ. ಇವಾಗ ಬಂದ್ಬಿಟ್ಟು ನಮ್ಗೆ ಇದು ಮಾಡ್ಕೊಟ್ಬಿಡಿ ಅಂತ ಅಂದ್ರೆ ನಾವು ತಗೊಳ್ತೀವ? 100% ತಗೊಳಲ್ಲ. ಏನಕ್ಕಂದ್ರೆ ನಮ್ಗೆ ನಮ್ದೇ ಪ್ರೆಷರ್ ಇರುತ್ತೆ. ನಾವೇನ್ ಮಾಡ್ತೀವಿ ನೋಡಿ, ನಮ್ಗೆ ಇಷ್ಟು ಬಿಸಿ ಇದೆ, ಈ ಟೈಮಲ್ಲಿ ಆಗಲ್ಲ. ಸೊ ನೀವು ಇಷ್ಟು ದಿವಸ ಆದ್ಮೇಲೆ ಬಿಟ್ಟು ಬಂದ್ರೆ ಮಾತ್ರ ಮಾಡ್ಕೊಡ್ತೀವಿ. ಸೊ ಅವಾಗ ಏನಾಗುತ್ತೆ, ಅವ್ರಿಗೆ ಅರ್ಜೆಂಟ್ ಬೇಕಿರುತ್ತೆ. ಅವಾಗ ಏನ್ ಮಾಡ್ತಾರೆ, ನೀವು ಕೊಟ್ಟಿರ್ತಿರಲ್ಲ ವಿಸಿಟಿಂಗ್ ಕಾರ್ಡ್, ಆ ನಂಬರ್ ಆ ಅಡ್ರೆಸ್ಗೆ ಬಂದು ನಿಮ್ಮ ಹತ್ರ ಅಲ್ಲೇ ನಿಂತ್ಕೊಂಡು ಆಲ್ಟ್ರೇಷನ್ ಮಾಡಿಬಿಟ್ಟು ಹಾಕೊಂಡು ಹೋಗ್ತಾರೆ. ಸೊ ಇದು ಆಲ್ಟ್ರೇಷನ್ ಮಾಡುವ ರೀತಿ. ಸೊ ನಿಮ್ಗೆ ಯಾಕೆ ಬಟ್ಟೆ ಶಾಪಿಗೆ ಯಾಕೆ ಹೋಗ್ತಾರೆ, ಶಾಪ್ ಅವ್ರು ತಗೊಳಲ್ಲ. ಕೆಲವೊಂದು ಜನ ತಗೊಳ್ತಾರೆ, ಯಾವ ತರ ಹೊಸ್ದಾಗ್ ಶುರು ಮಾಡಿರ್ತಾರಲ್ಲ. ಈಗ ನಾನು ಹೇಳಿದ್ನಲ್ಲ, ನಾನು ಹೊಸ್ದಾಗ್ ಶುರು ಮಾಡ್ದಂಗೆ ನನಗೆ ಬೇಕಿತ್ತು, ನಾನು ತಗೊಂಡೆ ಅಂತ ತಗೊಳ್ತಾರೆ. ಎಲ್ಲಾ ಶಾಪಲ್ಲೂ ತಗೊಳ್ತಾರ, 100ಗೆ 100% ತಗೊಳಲ್ಲ. ಓಕೆನಾ. ಸೊ ಈ ರೀತಿ ನೀವು ನಿಮ್ಮ ಆಲ್ಟ್ರೇಷನ್ ಮಾಡೋದನ್ನ ಬೆಳೆಸ್ಕೋಬಹುದು. ಒಂದು ವಿಸಿಟಿಂಗ್ ಕಾರ್ಡ್, ಇನ್ನೊಂದು ಬೋರ್ಡ್, ಇವೆರಡು ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಈ ರೀತಿ ಬೆಳೆಸ್ಕೊಳ್ಳಿ. ಇನ್ನೂ ಒಂದು ನಿಮ್ಗೆ ದಾರಿ ಹೇಳ್ಕೊಡ್ಬೇಕಂತ ಅಂದ್ರೆ, ನೀವು ಟೂ ವೀಲರ್ ಏನಾದ್ರು ಇದ್ರೆ ನೀವು ಅವ್ರ ಮನೆ ಹತ್ರನೇ ತಗೊಂಡೋಗಿ ಕೊಟ್ಟು ಬರ್ತೀವಿ ಅಂತ ಅಂದ್ರೆ 100% ನೀವು ಅದನ್ನು ವಿಸಿಟಿಂಗ್ ಕಾರ್ಡ್ ಅಲ್ಲಿ ಮೆನ್ಷನ್ ಮಾಡ್ಬೋದು. ಯಾವ ತರ ಅಂತ ಅಂದ್ರೆ, ಇವಾಗ ನೋಡಿ, ನಾನು ಫಸ್ಟೇ ಹೇಳಿದೆ, ಬೆಂಗಳೂರಲ್ಲಿ ಗಂಡ ಹೆಂಡತಿ ಇಬ್ರು ಕೆಲಸ ಮಾಡಿದ್ರೆ ಜೀವನ ಮಾಡಕ್ ಆಗೋದು ತುಂಬಾ ಕಷ್ಟ ಇದೆ ನಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರಿಗೆ ಅಂತ ನಾನು ಮೊದಲಿಗೆ ಹೇಳಿದೆ. ಗಂಡ ಹೆಂಡತಿ ಇಬ್ರು ಬಿಸಿ ಇರ್ತಾರೆ, ಬೆಳಿಗ್ಗೆ ಹೋದ್ರೆ ರಾತ್ರಿ ಬರ್ತಾರೆ. ಸೊ ಅಂತವ್ರೆಲ್ಲ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದ್ರೆ, ಮನೆ ಹತ್ರನೇ ಬಂದು ತಗೊಂಡೋಗಿ ಮಾಡ್ಕೊಡ್ಬೇಕು, ಎಕ್ಸ್ಟ್ರಾ ಚಾರ್ಜ್ ಆದ್ರೂ ಪರವಾಗಿಲ್ಲ. ಸೊ ಅವಾಗ ನೀವೇನ್ ಮಾಡ್ಬೋದು, ಹೋಮ್ ಡೆಲಿವರಿ ಮನೆಗೆ ತಗೊಂಬಂದ್ ಕೊಡ್ತೀವಿ, ನೀವು ಫೋನ್ ಮಾಡಿದ್ರೆ ಬಂದು ಇಸ್ಕೊಂಡು ನಾವು ಮಾಡ್ಕೊಡ್ತೀವಿ. ಮಿನಿಮಮ್ ಇಷ್ಟು ಪೀಸ್ ಇರಬೇಕು, ನಿಮ್ಮ ಮನೆಗೆ ಬಂದು ನಾನು ತಗೊಂಡ್ ಬರಕ್ಕೆ ಮಿನಿಮಮ್ ಇಷ್ಟು ಪೀಸ್ ಇರಬೇಕು. ಯಾವ್ದೋ ಒಂದು 5 ಆಲ್ಟ್ರೇಷನ್ ಆದ್ರೂ ಇರಬೇಕು ನೋಡಿ, 5 ಪೀಸ್ ಇರಬೇಕು.
5 ಪೀಸ್ ಆಲ್ಟ್ರೇಷನ್ ಆದ್ರೂ ಇರಬೇಕು. ಸೊ ಇಷ್ಟಿದ್ರೆ ನಾನು ಬಂದು ಮನೆಯಲ್ಲೇ ತಗೊಂಡು ಮನೆಗೆ ನಾನು ಬಂದು ವಾಪಸ್ ಕೊಡ್ತೀನಿ. ಸೊ ಯಾಕಂದ್ರೆ ನಿಮ್ ನಂಬಿ ಕೊಡ್ತಾರೆ, ಏನಕ್ಕಂದ್ರೆ ನಿಮ್ಮ ವಿಸಿಟಿಂಗ್ ಕಾರ್ಡ್ ಇರುತ್ತೆ, ನಂಬರ್ ಇರುತ್ತೆ, ನಿಮ್ಮ ಮನೆ ಅಡ್ರೆಸ್ ಇರುತ್ತೆ, ಕೊಡ್ಬೋದು, ಆರಾಮಾಗಿ ಕೊಡ್ತಾರೆ. ಸೊ ಈಸ್ಕೊಂಡೋಗಿ ನೀವು ಆಲ್ಟ್ರೇಷನ್ ಮಾಡಿ ತಗೊಂಡೋಗಿ ಕೊಟ್ಟು ಬಂದ್ರೆ ಸೊ ಆವಾಗ ಅದಿನ್ನೂ ಚೆನ್ನಾಗಿ ಬೆಳೆಯುತ್ತೆ. ಯಾವಾಗ ನೀವು ಅವ್ರ ಮನೆಗೆ ಹೋಗಿ ಈಸ್ಕೊಂಡು ತಗೊಂಡೋಗಿ ಕೊಡ್ತೀವಿ, ಈ ಫೆಸಿಲಿಟಿನೂ ನಾವು ಮಾಡ್ತೀವಿ ಅಂದ್ರೆ ಅದಿನ್ನೂ ತುಂಬಾ ಚೆನ್ನಾಗಿ ಸಕ್ಸಸ್ ಆಗುತ್ತೆ. ಆಗಲ್ಲ, ಮನೆ ಬಿಟ್ಟು ಹೊರಗಡೆ ಹೋಗಕ್ಕಾಗಲ್ಲ, ನಮ್ಮ ಹತ್ರ ಯಾವ್ದು 2 ವೀಲರ್ ಇಲ್ಲ ಅಂದವರು ಇಷ್ಟೊತ್ತು ನಾನು ಹೇಳದ್ನಲ್ಲ, ಬೋರ್ಡ್ ಮಾಡಿ ಒಂದು ವಿಸಿಟಿಂಗ್ ಕಾರ್ಡ್ ಮಾಡ್ಬಿಟ್ಟು ಅವ್ರ ಮನೆಗಳಿಗೆ ಒಂದ್ ದಿವಸ ನೀವು ಫ್ರೀ ಮಾಡ್ಬಿಟ್ಟು ಎಲ್ಲಾರ ಮನೆಗಳಿಗೂ ಕೊಟ್ಬಿಡಿ. ಆಮೇಲೆ ಆ ವಿಸಿಟಿಂಗ್ ಕಾರ್ಡ್ ನೋಡ್ಕೊಂಡು ನಿಮ್ಮ ಮನೆ ಅಡ್ರೆಸ್ ಹುಡ್ಕೊಂಡು ಅವರೇ ಬರ್ತಾರೆ. ಹೋಗಕ್ ಆಗಲ್ಲ ಅಂದವ್ರು, ಹೋಗ್ತೀವಿ ಅನ್ನೋರು ವಿಸಿಟಿಂಗ್ ಕಾರ್ಡ್ ಅಲ್ಲಿ ಇದನ್ನ ಮೆನ್ಷನ್ ಮಾಡಿ 2 ವೀಲರ್ ಅಲ್ಲಿ ಹೋಗಿ ಕೊಟ್ಟು ನೀವು ಮಾಡ್ಕೊಟ್ರೆ ಎಕ್ಸ್ಟ್ರಾ ಚಾರ್ಜ್ ತಗೊಂಡು ನೀವು ಮಾಡ್ಬೋದು. ಅವಾಗ ಅದು ಇನ್ನೂ ತುಂಬಾ ಚೆನ್ನಾಗಿ ಬೆಳೆಯುತ್ತೆ, ಅದು ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ನೋಡಿದೀನಿ. ಸೊ ಇದೊಂದು ಮಾಡ್ಕೊಳ್ಳಿ, ಓಕೆನಾ. ಸೊ ಇಷ್ಟು ನೀವು ಆಲ್ಟ್ರೇಷನ್ ಮಾಡ್ಕೊಂಡು ಜೀವನ ಹೇಗೆ ಒಂದು ಮಿನಿಮಮ್ 500 ರೂಪಾಯಿಂದ ಆಗುತ್ತೆ ನಿಮ್ಗೆ ಒಂದ್ ದಿನಕ್ಕೆ. ನಾನು ಹೇಳ್ತಿರೋದು ಮಿನಿಮಮ್ 500 ರೂಪಾಯಿ, ಮ್ಯಾಕ್ಸಿಮಮ್ ಎಷ್ಟು ಮಾಡ್ಬೋದು. ಗ್ರೋ ಆಗ್ತಾ 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 ನೀವು 1000 ರೂಪಾಯಿ ನೀವು ಅದ್ರಲ್ಲೇ ಸಂಪಾದನೆ ಮಾಡ್ಬೋದು. ಸೊ ಈಗ ಕೆಲವರು ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳಿದ್ರಿ ಎಷ್ಟು ಯಾವ್ಯಾವ ಆಲ್ಟ್ರೇಷನ್ಗೆ ಎಷ್ಟು ಅಮೌಂಟ್ ತಗೊಳ್ಬಹುದು ಅಂತ. ಸೊ ಇದ್ರ ಬಗ್ಗೆ ನಾನು ನಿಮ್ಗೆ ಡೀಟೇಲ್ ಹೇಳ್ತೀನಿ. ಫಸ್ಟ್ ಒನ್ ರೆಡಿ ಟಾಪ್. ಸೊ ಇವಾಗೆಲ್ಲ ಡ್ರೆಸ್ ಸ್ಟಿಚ್ ಮಾಡಿಸೋದಕ್ಕಿಂತ ರೆಡಿಮೇಡ್ ಟಾಪ್ ತಗೊಳ್ಳೋದು ಜಾಸ್ತಿ. ರೆಡಿಮೇಡ್ ಟಾಪ್ ತಗೊಳ್ಳೋದು ಏನಕ್ಕಂದ್ರೆ ರೆಡಿಮೇಡ್ ಟಾಪ್ ಇಮಿಡಿಯೇಟ್ ಸಿಗುತ್ತೆ ಕೈಗೆ. ಶಾಪ್ ಹೋಗಿ ಒಂದು ಖರೀದಿ ಮಾಡಿದ್ರೆ ಆಯ್ತು. ಸೊ ಅದಾದ್ಮೇಲೆ ಸ್ಟಿಚಿಂಗ್ ಎಲ್ಲ ಆಲ್ರೆಡಿ ಆಗಿರುತ್ತೆ. ಇವಾಗ ನಮ್ಮಂತ ಟೈಲರ್ಸ್ ಶಾಪಿಗೆ ಬರ್ಬೇಕಂದ್ರೆ ಮಿನಿಮಮ್ 15 ದಿವಸ ಮುಂಚೆನಾದ್ರೂ ಹೋಗ್ಬೇಕು, ಅಂಗಡಿನಲ್ಲಿ ಡ್ರೆಸ್ ಪೀಸ್ ತಗೊಳ್ಬೇಕು. ಮಿನಿಮಮ್ 15 ದಿವಸ ಮುಂಚೆ, ಮಿನಿಮಮ್ ನಾನು ಹೇಳ್ತಾ ಇರೋದು 15 ದಿವಸ ಮುಂಚೆನಾದ್ರೂ ನಾವು ಶಾಪ್ಗೆ ಕೊಟ್ಟಿರ್ಬೇಕು ಸ್ಟಿಚ್ ಹಾಕ್ಲಿಕ್ಕೆ, ಸ್ಟಿಚ್ ಮಾಡಿಸ್ಲಿಕ್ಕೆ ಡ್ರೆಸ್ನ. ಸೊ ಅದಾದ್ಮೇಲೆ ಟೈಲರ್ ನಿಮ್ಗೆ ಕೊಡೋದು 15ರಿಂದ 20 ದಿವಸ ಟೈಮ್ ತಗೊಳುತ್ತೆ. ಸೊ ಏನ್ ಮಾಡ್ತಾ ಇದಾರೆ ಇವಾಗೆಲ್ಲ ಬಿಸಿ ಇರೋರು, ಸ್ಟಿಚ್ ಮಾಡಿಸೋದನ್ನ ಬಿಟ್ಟಿದ್ದಾರೆ. ರೆಡಿಮೇಡ್ ಟಾಪ್ ನ ತಗೊಳ್ತಾ ಇದ್ದಾರೆ. ರೆಡಿಮೇಡ್ ಟಾಪ್, ಲೆಗಿನ್ಸ್, ಇದು ಟ್ರೆಂಡ್ ಇವಾಗಿರೋದು ಜಾಸ್ತಿ. ಇವಾಗೆಲ್ಲ ಸೆಟ್ ರೆಡಿಮೇಡ್ ಕೂಡ ಸಿಗ್ತಾ ಇದೆ. ಆ ರೆಡಿಮೇಡ್ ಟಾಪ್ ನ ತಗೊಳ್ತಾರೆ. ಆ ರೆಡಿಮೇಡ್, ನಾನು ಬರೀ ಟಾಪ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆ ರೆಡಿಮೇಡ್ ಟಾಪ್ ಬಂದಾಗ ನಾವೇನಿದೀವಿ ಎಕ್ಸಾಕ್ಟ್ ನಮಗ್ ಸಿಗುತ್ತಾ? ಖಂಡಿತ ಸಿಗಲ್ಲ. ನಾವೇನು ನಮ್ಮ ಬಾಡಿ ಮೆಷರ್ಮೆಂಟ್ ಇದೆ ಅದಕ್ಕೆ ಎಕ್ಸಾಕ್ಟ್ ಆಗಿ ಸಿಗಲ್ಲ. ರೆಡಿಮೇಡ್ ಟಾಪ್ಸ್ ಎಲ್ಲ ಏನಿರುತ್ತೆ ಸ್ಟ್ಯಾಂಡರ್ಡ್ ಮೆಷರ್ಮೆಂಟ್ ಅಲ್ಲಿ ಮಾಡಿರ್ತಾರೆ. ಒಂದು ಸ್ಟ್ಯಾಂಡರ್ಡ್ ಮೆಷರ್ಮೆಂಟ್ ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾ ಸ್ಮಾಲ್, ಎಂ, ಎಲ್, XL, XXL, XXL, 4XL ಆ ರೀತಿ ಸೈಜ್ ವೈಸ್ ಮೇಲೆ ಹೋಗುತ್ತೆ. ಸೊ ಇವಾಗ ಏನ್ ಮಾಡ್ತಾರೆ, ಮೀಡಿಯಂ ಸೈಜ್ ಇರೋರು ಏನ್ ಮಾಡ್ತಾರೆ, ಒಂದು ಟಾಪ್ ನೋಡ್ತಾರೆ, ಅವ್ರಿಗೆ ಇಷ್ಟ ಆಗುತ್ತೆ. ಸೊ ಅದು ಬಂದು ಅವ್ರ ಸೈಜ್ ಇರಲ್ಲ. ಅಂದ್ರೆ ಇವಾಗ ಮೀಡಿಯಂ ಸೈಜ್ ಅಂತಂದ್ರೆ ಮಧ್ಯಮ ಇರೋರು, ಈ ಕಡೆ ಸಣ್ಣನೂ ಅಲ್ಲ, ಈ ಕಡೆ ದಪ್ಪನೂ ಅಲ್ಲ. ಸೊ ನಾನು ಬಂದು ಈಗ ನನ್ನೇ ಉದಾಹರಣೆ ಕೊಡ್ಬೇಕಂದ್ರೆ ನಾನು ಬಂದು ಎಲ್ ಸೈಜ್. ಮೀಡಿಯಂ ಸೈಜ್ಗಿನ ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಎಲ್ ಸೈಜ್, ಅಂದ್ರೆ ಸ್ವಲ್ಪ ಮೀಡಿಯಂ ಸೈಜ್ಗಿನ ಸ್ವಲ್ಪ 1-2 ಇಂಚ್ ಅಷ್ಟು ಎಲ್ ಸೈಜ್ ತಗೊಳುತ್ತೆ. ಸೊ ಇವಾಗ ನಾನು ಎಲ್ ಸೈಜ್ ರೆಡಿಮೇಡ್ ಟಾಪ್ ತಗೊಳ್ಬೇಕಂದ್ರೆ ನಾನು ಎಲ್ ಸೈಜ್ ತಗೊಳ್ತೀನಿ. ಸಪೋಸ್ ನನಗೆ ಯಾವ್ದಾದ್ರು ಟಾಪ್ಸ್ ಇಷ್ಟ ಆದ್ರೆ, ಹೊರಗಡೆ ಆ ಕಲರ್ ಇಷ್ಟ ಆದ್ರೆ, ಫ್ಯಾಬ್ರಿಕ್ ಇಷ್ಟ ಆದ್ರೆ ನಾನು ಏನ್ ಮಾಡ್ತೀನಿ 100% ನಾನು ತಗೊಳ್ತೀನಿ. ಅದನ್ನ ತಗೊಳ್ತೀನಿ. ಅವಾಗ ಏನು ಒಂದು ಸೈಜು ಜಾಸ್ತಿ ಆಗುತ್ತೆ. ತಗೊಂಬಂದ್ ಹಾಕೊಂಡ್ರೆ ಗೋಣಿ ಚೀಲ ಹಾಕೊಂಡಂಗೆ ಇರುತ್ತೆ. ಯಾಕಂದ್ರೆ ಲೂಸ್ ಇರುತ್ತೆ, ನಮ್ಮ ಬಾಡಿಗೆ ಕರೆಕ್ಟ್ ಆಗಿ ಅದು ಮ್ಯಾಚ್ ಆಗಲ್ಲ. ಸೊ ಅವಾಗ ಏನ್ ಮಾಡ್ತೀವಿ, ಟೈಲರ್ ಶಾಪಿಗೆ ಹೋಗ್ತೀವಿ. ಟೈಲರ್ ಶಾಪ್ ಹೋಗೋದಾಗ ಅವ್ರು ಬಿಸಿ ಇರ್ತಾರೆ, ಅವ್ರು ಮಾಡ್ಕೊಡಲ್ಲ. ಅವಾಗ ನಿಮ್ಮಂತ ಆಲ್ಟ್ರೇಷನ್ ಮಾಡೋರ್ನ ಹುಡ್ಕೊಂಡ್ ಬರ್ತಾರೆ. ಆವಾಗ ನೀವು ಈ ಕಡೆ ಸ್ವಲ್ಪ ಫಿಟ್ ಮಾಡಿ, ಓನ್ಲಿ ಫಿಟ್ಟಿಂಗ್ ಮಾಡಿದ್ರೆ ನೀವು ನೋಡಿ. ಇಲ್ಲಿ ನಾನು ಎಷ್ಟು ತಗೊಳ್ತಿದ್ದೀನಿ ಅಂದ್ರೆ 40 ರೂಪೀಸ್ ತಗೊಳ್ತಾ ಇದೀನಿ. ಫಿಟ್ಟಿಂಗ್ ಮಾಡಕ್ಕೆ ನಾನು 40 ರೂಪೀಸ್ ತಗೊಳ್ತಾ ಇದೀನಿ. ಮಿನಿಮಮ್ 20 ರೂಪಾಯಿಂದ ತಗೊಳ್ಬಹುದು. 20 ರೂಪಾಯಿಂದ ತಗೊಳ್ಬಹುದು. ಯಾರಿಗೆ ಹೇಳ್ತಾ ಇದೀನಿ 20 ರೂಪಾಯಿ? ಇವಾಗ ಸ್ವಲ್ಪ ಗ್ರಾಮೀಣ ಪ್ರದೇಶ ಎಲ್ಲ ಇರುತ್ತೆ, ಸೊ ಅಲ್ಲೆಲ್ಲ ಜಾಸ್ತಿ ಕೊಡಲ್ಲ. ನೀವು ಹಳ್ಳಿ ಅಥವಾ ಗ್ರಾಮೀಣ ಭಾಗದಲ್ಲಿ ಇರ್ತೀರಾ. ಸೊ ಆವಾಗ ಮಿನಿಮಮ್ ಚಾರ್ಜ್ 20 ರೂಪಾಯಿ. 20 ರೂಪಾಯಿ ತಗೊಂಡ್ರೆ ದಿನಕ್ಕೆ ಒಂದು 5 ಟಾಪ್ ನೀವು ಮಾಡಿದ್ರೆ, ದಿನಕ್ಕಲ್ಲ, ಒಂದು 5 ಟಾಪ್ನ ಅರ್ಧ ಅವರಲ್ಲಿ ಮಾಡ್ಬೋದು. ಬೇಡ ನೀವು ಒಂದ್ ಸ್ವಲ್ಪ ಬಿಗಿನರ್ಸ್, ಅರ್ಧಂಬರ್ಧ ಕಲ್ತಿರೋರು 1 ಅವರ್ ತಗೊಳ್ಳಿ. 1 ಅವರ್ 20 ರೂಪಾಯಿ ಅಂತೆ. ನೀವು 1 ಅವರ್ಗೆ ಒಂದು 5 ಟಾಪ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ? 100 ರೂಪಾಯಿ ಬರುತ್ತೆ ನೋಡಿ. 100 ರೂಪಾಯಿ ಬರುತ್ತೆ. ಇದು ಗ್ರಾಮೀಣ ಭಾಗದಲ್ಲಿ ಇರೋರಿಗೆ, ಅಲ್ಲೆಲ್ಲ ಜಾಸ್ತಿ ಕೊಡಲ್ಲ. ನಾವು ಹಳ್ಳಿ ಕಡೆ ಇದೀವಿ, ಇಲ್ಲೆಲ್ಲ ಅಮೌಂಟ್ ಜಾಸ್ತಿ ಕೊಡಲ್ಲ. ಏನಕ್ಕಂದ್ರೆ ವಿ ಫ್ಯಾಷನ್ ಚಾನಲ್ ಅಲ್ಲಿ ನನಗೆ ಈ ರೀತಿ ಕಮೆಂಟ್ ಬಂದಿದೆ. ಸೊ ಅಲ್ಲಿ ಬೇರೆ ನಾನು ಹೇಳಿದಾಗ, ಡಿಸೈನ್ಸ್ ಬಗ್ಗೆ ಎಲ್ಲ ಹೇಳಿದಾಗ ಅವರು ನನ್ನ ಹತ್ರ ನನ್ಗೆ ರೇಟ್ ಹೇಳ್ತಾ ಇದ್ರು, ಎಷ್ಟು ಮೇಡಮ್ ರೇಟ್ ಅಂತ ಹೇಳ್ಬಿಟ್ಟು.
ಸೊ ನನ್ನ ರೇಟ್ ಹೇಳ್ತಿದ್ದೆ, ಅವಾಗ ಅವ್ರು ಹೇಳ್ತಿದ್ರು ಇಷ್ಟು ದುಡ್ಡು ನಮ್ಮ ಹಳ್ಳಿನಲ್ಲಿ ಕೊಡಲ್ಲ ಅಂತ. ಸೊ ಆ ಬೇಸಿಸ್ ಮೇಲೆ ಹೇಳ್ತಾ ಇದ್ದೀನಿ. ಮಿನಿಮಮ್ ನೀವು 20 ರುಪೀಸ್ ತಗೊಳ್ಬಹುದು. 100% ಯಾರು ಬೇಕಾದ್ರೂ 20 ರುಪೀಸ್ ಕೊಡ್ತಾರೆ ಒಂದು ಟಾಪ್ ಫಿಟ್ ಮಾಡ್ಲಿಕ್ಕೆ. ಓಕೆನಾ, ನೀವು ಗ್ರಾಮೀಣ ಪ್ರದೇಶದಲ್ಲಿ ಇದ್ದೀರಾ ಅಂದ್ರೆ. ಸೊ ಇಲ್ಲ ಇನ್ನೊಂದು ಸ್ವಲ್ಪ ನಾವು ಈ ಕಡೆ ತುಂಬಾ ಸಿಟಿನೂ ಅಲ್ಲ, ಈ ಕಡೆ ಹಳ್ಳಿನೂ ಅಲ್ಲ, ಆ ತರ ಇದೀವಿ ಅಂದ್ರೆ 100% 30 ರೂಪಾಯಿ ಕೊಡ್ತಾರೆ. ಆಯ್ತಾ? ಇಲ್ಲ ಬೆಂಗಳೂರು ಸಿಟಿನಲ್ಲೇ ಇದೀವಿ ಅಂದ್ರೆ ಇಲ್ಲಿ ನೋಡಿ ನಾನು 40 ರೂಪಾಯಿ ತಗೊಳ್ತೀನಿ. ಕೆಲವರು ನನಗಿನ್ನ ಹೈಟೆಕ್ ಸಿಟಿನಲ್ಲಿ ಇದ್ದಾರೆ ಅಂತ ಅಂದ್ರೆ 50 ರೂಪಾಯಿ ತಗೊಳ್ತಾರೆ. ಬರೀ ಒಂದು ಸ್ಟಿಚ್ ಹಾಕ್ಲಿಕ್ಕೆ 50 ರೂಪಾಯಿ ತಗೊಳ್ತಾರೆ. ಸೊ ಇದು ನಾವೇನು ರೇಟ್ ಅಂತ ಹೇಳ್ತೀವಿ ಡಿಪೆಂಡ್ ಆನ್ ಏರಿಯಾ ಮೇಲೂ ಡಿಪೆಂಡ್ ಆಗುತ್ತೆ. ಯಾವ ರೀತಿ ಅಂತ ಅಂದ್ರೆ, ಒಂದು ಉದಾಹರಣೆ ಕೊಡ್ಬೇಕು ಅಂದ್ರೆ, ಈಗ ನೋಡಿ ಒಂದು ಡಬಲ್ ಬೆಡ್ರೂಮ್ ಮನೆನ ನೀವು ಹಳ್ಳಿನಲ್ಲೆಲ್ಲೋ ಕಟ್ಸಿರ್ತೀರಾ. ಸೊ ಅಲ್ಲಿ ಮಿನಿಮಮ್ ಎಷ್ಟು ಕೊಡ್ಬೋದು? ಒಂದು 5,000 ಕೊಡ್ಬೋದು ಬಾಡಿಗೆ. ಹಳ್ಳಿಗಳ ಕಡೆ ಎಲ್ಲ ಸ್ವಂತ ಮನೆಯವರೇನೆ, ಬಾಡಿಗೆ ರೇರು. ಹಂಗೂ ಕೊಡ್ತೀವಿ ಇದಾರೆ ಅಂತ ಅಂದ್ರೆ ಒಂದು 5,000 ಕೊಡ್ಬೋದು. ಅದೇ ನೀವು ಆ ಡಬಲ್ ಬೆಡ್ರೂಮ್ ಮನೆನ ಬೆಂಗಳೂರು ಅಥವಾ ಸಿಟಿ ಸೈಡ್, ನಿಮ್ಮ ಏನಿದ್ದೀರಾ ಬೆಂಗಳೂರು ಅಂತ ಹೇಳೋದು ಬೇಡ, ಸಿಟಿ ಮಾರ್ಕೆಟ್ ತರ ಇರೋದು ಅಥವಾ ಜನಗಳು ಜಾಸ್ತಿ ಇರುವಂತಹ ಪ್ರದೇಶಗಳಲ್ಲಿ ಏನಾಗುತ್ತೆ, ಕೆಲ್ಸಕ್ಕೆ ಹತ್ರ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಫ್ಯಾಕ್ಟ್ರಿ ಸರೌಂಡಿಂಗ್ ಅಲ್ಲೆಲ್ಲ ಮನೆಗಳಿರುತ್ತೆ. ಅಂದ್ರೆ ಫ್ಯಾಕ್ಟ್ರಿಯಿಂದ ಒಂದು ಕಿಲೋಮೀಟರ್ ಅರ್ಧ ಕಿಲೋಮೀಟರ್ ದೂರದಲ್ಲಿ ಮನೆಗಳಿರುತ್ತೆ. ಸೊ ಆ ತರ ಜಾಗದಲ್ಲಿ ಕೆಲ್ಸಕ್ಕೆ ಹೋಗೋರು, ಕಂಪ್ನೀಸ್ಗೆ ಹೋಗೋರು ಆ ತರ ಜಾಗದಲ್ಲಿ ಮನೆ ಮಾಡ್ತಾರೆ. ಅವಾಗ ಏನ್ ಮಾಡ್ತಾರೆ, ದೂರ ಹೋಗಿ ಎಲ್ಲೋ ಮೂಲಲ್ಲಿ ಕುತ್ಕೊಂಡು 5,000 ಕೊಡೋದಕ್ಕಿನ್ನ ಆ ತರ ಜಾಗದಲ್ಲಿ 15,000 ಕೊಟ್ಟು ಕೂಡ ಆ ಮನೆಯನ್ನು ತಗೊಳ್ತಾರೆ ರೆಂಟ್ಗೆ, ಬಾಡಿಗೆಗೆ, ತಿಂಗಳ ಬಾಡಿಗೆಗೆ ನಾನು ಹೇಳ್ತಾ ಇರೋದು. ಸೊ ಆ ರೀತಿ ಡಿಪೆಂಡ್ ಆಗುತ್ತೆ ಏರಿಯಾ ಮೇಲೂ. ಸೊ ಹೇಳದ್ನಲ್ಲ, ಹಳ್ಳಿ ಕಡೆ ಇರೋರು ಮಿನಿಮಮ್ 20 ರೂಪಾಯಿ ತಗೊಳ್ಬಹುದು. ಸ್ವಲ್ಪ ಆ ಕಡೆ ಈ ಕಡೆ ಇದೀವಿ ಅಂದ್ರೆ 30, 40, ನಾನ್ 40 ರೂಪಾಯಿ ತಗೊಳ್ತೀನಿ, 50 ರೂಪಾಯಿ ತಗೊಳ್ಳೋರು ಇದ್ದಾರೆ. ಓಕೆನಾ? ಸೊ ಇದರಲ್ಲಿ ನಿಮ್ಮ ಯಾವ ಕ್ಯಾಟಗರಿಗೆ ಹೋಗುತ್ತೆ ಅಂತ ಚೂಸ್ ಮಾಡ್ಕೊಂಡು ನೀವು ಈ ರೇಟ್ನ 100% ಹಾಕೊಳ್ಬಹುದು. ಸೊ ಸೆಕೆಂಡ್ ಒನ್ ಇದೇ ರೆಡಿ ಟಾಪ್ ಏನು ಹೇಳಿದೆ, ಇದು ಬರೀ ನಾನು ಫಿಟ್ಟಿಂಗ್ ಅಷ್ಟೇ ಹೇಳಿರೋದು, ಬೇರೆ ಏನು ಹೇಳಿಲ್ಲ. ಓನ್ಲಿ ಫಿಟ್ಟಿಂಗ್. ಇಲ್ಲಿ ಲೂಸ್ ಇರುತ್ತೆ, ಈ ಕಡೆ ನಾವು ಸ್ಟಿಚ್ ಹಾಕಿ ಕೊಡಕ್ ಮಾತ್ರ ಹೇಳೋದು. ಸೆಕೆಂಡ್ ಒನ್, ಕೆಲವು ರೆಡಿ ಟಾಪ್ ಗಳಲ್ಲಿ ಸ್ಲೀವ್ ಅಟ್ಯಾಚ್ ಇರಲ್ಲ. ಏನಕ್ಕಂದ್ರೆ ಆಪ್ಷನಲ್ ಕೊಟ್ಟಿರ್ತಾರೆ. ಈಗ ಸ್ಲೀವ್ಲೆಸ್ ಹಾಕೊಳ್ಳೋರು ಇರ್ತಾರೆ, ಸ್ಲೀವ್ ಇರ್ಲೇಬೇಕು ಅನ್ನೋರು ಇರ್ತಾರೆ. ಸೊ ಏನ್ ಮಾಡ್ತಾರೆ, ಒಳಗಡೆ ಒಂದಿಷ್ಟಾಗ್ಲ ಬಟ್ಟೆ ಕೊಟ್ಬಿಟ್ಟು ಬೇಕಾದವ್ರು ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮಾರ್ಕೆಟಿಂಗ್ ಬಿಟ್ಟಿರ್ತಾರೆ. ಸೊ ಆ ಟಾಪ್ ಇಷ್ಟ ಆಗುತ್ತೆ ತಗೊಂಡ್ ಬರ್ತಾರೆ. ಸೊ ಅವಾಗ ಅವರು ಸ್ಲೀವ್ ಅಟ್ಯಾಚ್ ಮಾಡಿಸ್ಬೇಕು. ಎಷ್ಟು ಅಮೌಂಟ್ ನಾವು ಇದಕ್ಕೆ ಹಾಕ್ಬೇಕು? ಮಿನಿಮಮ್ ಓನ್ಲಿ ಸ್ಲೀವ್ ಅಟ್ಯಾಚ್ ಮಾಡಕ್ಕೆ, ಇಲ್ಲಿ ಫಿಟ್ಟಿಂಗ್ ಎಲ್ಲ ತೆಗೆದ್ಬಿಡಿ, ಓನ್ಲಿ ಸ್ಲೀವ್ ಅಟ್ಯಾಚ್ ಮಾಡಕ್ಕೆ 50 ರುಪೀಸ್. ಅಟ್ ಪ್ರೆಸೆಂಟ್ ನಾನ್ ತಗೊಳ್ತಾ ಇರೋದು 50 ರುಪೀಸ್. ಪ್ಲಸ್ ಅದರಲ್ಲಿ ಫಿಟ್ಟಿಂಗು ಮಾಡಬೇಕು ಅಂತ ಅಂದ್ರೆ 30 ರುಪೀಸ್. ಓಕೆನಾ? ಅದಾದ್ಮೇಲೆ ಕೆಲವರಿಗೆ ಟಾಪ್ ತುಂಬಾ ಲೆಂತ್ ಇರುತ್ತೆ, ಸೊ ಅದನ್ನ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಸ್ಬೇಕು. ರೆಡಿಮೇಡ್ ಟಾಪ್ ಹುಚ್ಚು ಎಷ್ಟಿದೆ ಅಂದ್ರೆ ತಗೊಂಬಂದ್ ಇಷ್ಟೆಲ್ಲ ಮಾಡಿಸ್ತಾರೆ ಇದಾರೆ, ಕೆಳಗಡೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಸ್ಬೇಕು. ಸೊ ಅದು ಡಿಪೆಂಡ್ ಆಗುತ್ತೆ. ಸೈಡ್ ಸ್ಲಿಟ್ ಓಪನ್ ಅಂದ್ರೆ ಒಂದು 30 ರುಪೀಸ್ ಎಕ್ಸ್ಟ್ರಾ ತಗೊಳ್ಬಹುದು. ಇಲ್ಲ ಅದು ಅಂಬ್ರಲಾ ಟಾಪ್ ಲೇಯರ್ ಇರುತ್ತಲ್ಲ, ಆ ರೀತಿ ಅಂಬ್ರಲಾ ಟಾಪ್ ಆದ್ರೆ 50 ರೂಪಾಯಿ ಚಾರ್ಜ್ ಮಾಡ್ಬೇಕು. ಸೊ ಮಿನಿಮಮ್ ಒಂದು ಟಾಪ್ ರೆಡಿ ಮಾಡಕ್ಕೆ 100 ರುಪೀಸ್ ಚಾರ್ಜ್ ಮಾಡ್ಬೋದು. 100 ರುಪೀಸ್. ಸೊ ಹೇಳಿದ್ನಲ್ಲ, ಈ ಕ್ಯಾಟಗಿರಿಯವರು ಹಳ್ಳಿ ಕಡೆ ಇದೀವಿ ನಮ್ಗೆ ಅಷ್ಟು ಕೊಡಲ್ಲ ಅಂದ್ರೆ ಮಿನಿಮಮ್ 70 ರುಪೀಸ್ ನೀವು ಚಾರ್ಜ್ ಮಾಡ್ಬೋದು. ಇದೇ ರೆಡಿ ಟಾಪ್. ಗೊತ್ತಾಯ್ತಲ್ಲ? ಸೊ ಇದು ಒಂದು. ಸೊ ನೆಕ್ಸ್ಟ್ ಬಂದು ಸ್ಕೂಲ್ ಯೂನಿಫಾರ್ಮ್. ಸೊ ಸ್ಕೂಲ್ ಯೂನಿಫಾರ್ಮ್ ಯಾರು ಮೈ ಎಳ್ದೆ ತಗೊಂಡು ಸ್ಟಿಚ್ ಮಾಡಿಸ್ಕೊಡಲ್ಲ. ಹೋಗ್ತಾರೆ ಸ್ಕೂಲ್ಗೆ, ಅಮೌಂಟ್ ಕಟ್ತಾರೆ, ಯೂನಿಫಾರ್ಮ್ ಕೊಡ್ತಾರೆ. ಸೊ ಯಾರಿಗೋ ಯಾವ್ದೋ ಸೈಜ್ ಕೊಟ್ಟಿರ್ತಾರೆ, ಸೊ ಅದನ್ನ ಆಲ್ಟ್ರೇಷನ್ ಮಾಡಬೇಕು. 100% ಸ್ಕೂಲ್ ಯೂನಿಫಾರ್ಮ್ ಬಂದೇ ಬರುತ್ತೆ. ನನ್ನ ಶಾಪ್ ಎದುರುಗಡೆನೆ ಸ್ಕೂಲ್ ಇದೆ, ಬಟ್ ನಾನು ತಗೊಳಲ್ಲ, ನಾನು ಪ್ರೆಷರ್ ಅಲ್ಲಿ ಇರ್ತೀನಿ. ಆಲ್ಟ್ರೇಷನ್ ಮಾಡಿಸೋಂಥವ್ರೆ ಇದ್ದಾರೆ, ಸೊ ಪರಿಚಯ ಇದ್ದಾರೆ, ನಾನು ಅವ್ರನ್ನ ಅಡ್ರೆಸ್ ಕೂಡ ಕೊಟ್ಟು ಕಳಿಸ್ತೀನಿ, ಇಲ್ಲಿ ಮಾಡ್ತಾರೆ ಹೋಗಿ ಅಂತಾನು ಹೇಳ್ತೀನಿ. ಮನೆಯಲ್ಲೇ ಇದ್ದವ್ರು ಇದ್ದಾರೆ, ಶಾಪ್ ಇಟ್ಟಿರೋರು ಇದ್ದಾರೆ. ಸೊ ಅಂಥವ್ರೆಲ್ಲ ಅಡ್ರೆಸ್ ಕೊಡ್ತೀನಿ, ಅಲ್ಲಿ ಹೋಗಿ ಮಾಡಿಸ್ಕೊಳ್ತಾರೆ. ಸೊ ಸ್ಕೂಲ್ ಯೂನಿಫಾರ್ಮ್ ಅಲ್ಲಿ ನೋಡಿ, ಶರ್ಟ್ ಬರುತ್ತೆ, ಪ್ಯಾಂಟ್ ಬರುತ್ತೆ. ಶರ್ಟ್ ತುಂಬಾ ದೊಡ್ಡದಿರುತ್ತೆ, ದೊಗಲೆ ಇರುತ್ತೆ. ಸೊ ಅಲ್ಲಿ ನೀವು ಫಿಟ್ ಮಾಡಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು. ಫಿಟ್ ಮಾಡ್ಲಿಕ್ಕೆ ಒಂದು 30 ರುಪೀಸ್ ಪ್ಲಸ್ ಕೆಳಗಡೆ ತುಂಬಾ ಉದ್ದ ಇದ್ರೆ ಶರ್ಟ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು. ಸೊ ಟೋಟಲ್ ನೀವು ಇದಕ್ಕೆ 60 ರೂಪಾಯಿ ತಗೊಳ್ಬಹುದು. ಹಳ್ಳಿ ಕಡೆ ಕೊಡಲ್ಲ ಅಂದ್ರೆ ಮಿನಿಮಮ್ ಇದಕ್ಕೆ ನೀವು 40 ರೂಪಾಯಿ ತಗೊಳ್ಬಹುದು, ಕಡಿಮೆ ಅಷ್ಟೇ. ಬಟ್ ಬಂದೇ ಬರುತ್ತಾ? ಸೊ ನೆಕ್ಸ್ಟ್ ಶರ್ಟ್ ಆಯ್ತು. ಪ್ಯಾಂಟ್ ತುಂಬಾ ಉದ್ದ ಇರುತ್ತೆ, ಅವ್ರ ಲೆಂತ್ಗೆ ಆಗೋದೇ ಇಲ್ಲ. ಸೊ ಜಸ್ಟ್ ಪ್ಯಾಂಟ್ ನ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಲಿಕ್ಕೆ 40 ರುಪೀಸ್ ತಗೊಳ್ಬಹುದು. ಶರ್ಟ್ ಪ್ಯಾಂಟ್ ಆಯ್ತು. ಸೊ ಇನ್ನು ಹೆಣ್ಣು ಮಕ್ಳದು ಅಂತ ಬಂದಾಗ
ಏನ್ ಕೊಟ್ಟಿರ್ತಾರೆ, ಅವ್ರಿಗೊಂದು ಶರ್ಟ್ ಕೊಟ್ಟಿರ್ತಾರೆ, ಮೇಲ್ಗಡೆಯಿಂದ ಒಂದು ಫ್ರಾಕ್ ಟೈಪ್ ಅಲ್ಲಿ ಕೊಟ್ಟಿರ್ತಾರೆ. ಸೊ ಫ್ರಾಕ್ ಟೈಪ್ ಅಲ್ಲಿ ಕೊಟ್ಟಿರೋದು ಏನಾಗುತ್ತೆ, ತುಂಬಾ ಉದ್ದ ಇರುತ್ತೆ. ಯೂನಿಫಾರ್ಮ್ಗೆ ಮಿನಿಮಮ್ ಇಷ್ಟು ಉದ್ದ ಇರಬೇಕು ಅಂತ ಇರುತ್ತೆ. ತುಂಬಾ ಉದ್ದ ಆದ್ರೆ ಅದ್ರ ಲಂಗ ತರ ಕಾಣುತ್ತೆ, ಇನ್ನೊಂದು ಫಿಟ್ ಇರಲ್ಲ. ಸೊ ಫಿಟ್ಟಿಂಗ್ ಮಾಡ್ಲಿಕ್ಕೆ ಅವರು ಅಷ್ಟೇ ಶರ್ಟ್ ನ ಫಿಟ್ಟಿಂಗ್ ಮಾಡಿಸ್ತಾರೆ. ಸೊ ಫುಲ್ ಬಾಡಿ ಫಿಟ್ ಮಾಡಲ್ಲ, ಮೀಡಿಯಂ ಫಿಟ್ಟಿಂಗ್ ಮಾಡಿಸ್ಕೊಳ್ತಾರೆ. 100% ಅಲ್ಲೂ ಅಷ್ಟೇ, ನೀವು ಶರ್ಟ್ ಫಿಟ್ಟಿಂಗ್ ಮಾಡ್ಲಿಕ್ಕೆ 30 ರುಪೀಸ್. ಆ ಫ್ರಾಕ್ ಟೈಪ್ ಏನ್ ಕೊಟ್ಟಿರ್ತಾರೆ, ತುಂಬಾ ಉದ್ದ ಇದ್ರೆ ಕಟ್ ಮಾಡಿಸಲ್ಲ, ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾರೆ. ಏನಕ್ಕೆ ನೆಕ್ಸ್ಟ್ ವರ್ಷಕ್ಕೂ ಇದನ್ನೇ ಕಂಟಿನ್ಯೂ ಮಾಡಿಸಬಹುದು ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ನೀವು ಪ್ಲಸ್ 40 ರುಪೀಸ್. ಸೊ ಎಷ್ಟು ಬಂತು, 70 ರುಪೀಸ್. ಒಂದೊಂದು ಸ್ಕೂಲ್ ಯೂನಿಫಾರ್ಮ್ ಅಲ್ಲೇ 150 ರೂಪಾಯಿ. ಒಂದು ಜೊತೆ ಸ್ಕೂಲ್ ಯೂನಿಫಾರ್ಮ್ ಅಲ್ಲಿ ನೀವು 100 ರೂಪಾಯಿಂದ 150 ರೂಪಾಯಿವರೆಗೂ ಆಲ್ಟ್ರೇಷನ್ ಮಾಡಿನೇ ಸಂಪಾದನೆ ಮಾಡ್ಬೋದು. ಒಂದು ಸ್ಕೂಲ್ ಯೂನಿಫಾರ್ಮ್ ಇಂದ 100 ರಿಂದ 150 ರೂಪಾಯಿ ಚಾರ್ಜ್ ಮಾಡ್ಬೋದು. ಕಡಿಮೆ ಅಂದ್ರೆ 100 ರೂಪಾಯಿ ಚಾರ್ಜ್ ಮಾಡ್ಬೋದು. ಅದಕ್ಕಿಂತ ಕಡಿಮೆ ನಾವು ಗ್ರಾಮೀಣ ಪ್ರದೇಶ ಈ ತರದ್ರಲ್ಲಿ ಇದೀವಿ ಅಂತ ಅಂದ್ರೆ ಮಿನಿಮಮ್ 70 ರಿಂದ 80 ರೂಪಾಯಿ ಚಾರ್ಜ್ ಮಾಡ್ಬೋದು. ನಿಮಗೆ ಇದಕ್ಕೆ ಹಿಡಿಯೋದು ಬರೀ ಹಾಫ್ ಅನ್ ಅವರ್. ತುಂಬಾ ಸ್ಲೋ ಇರೋರು ಮಾಡ್ತೀವಿ ಅಂದ್ರು ಹಾಫ್ ಅನ್ ಅವರ್ ಹಿಡಿಯುತ್ತೆ ಅಷ್ಟೇ. ಫಾಸ್ಟ್ ಆಗಿ ಮಾಡ್ತೀವಿ ಅನ್ನೋರು ಒಂದು 1/4 ಗಂಟೆಲೆಲ್ಲ ಫಿನಿಶ್ ಮಾಡ್ತಾರೆ. ಸೊ ಬಿಗಿನರ್ಸ್ ಯಾರಿದ್ದೀರಾ, ಅರ್ಧಂಬರ್ಧ ಕಲ್ತು ಯಾರು ಮನೇಲಿದ್ದೀರಾ, ಸೊ ಇಂಥವ್ರಿಗೆ ನಾನು ಹೇಳ್ತಾ ಇರೋದು ಹಾಫ್ ಅನ್ ಅವರ್ಗೆ 70 ರಿಂದ 80 ರೂಪಾಯಿ ಸಂಪಾದನೆ ಮಾಡ್ಬೋದು. ಸೊ ಒಂದು ದಿವಸಕ್ಕೆ ಒಂದು ಯೂನಿಫಾರ್ಮ್ ಸಿಕ್ಕಿದ್ರೆ, ಇನ್ನೂ ಬೆಳೆದೇ ಇಲ್ಲ, ಇನ್ನೂ ಹೊಸದಾಗಿ ಶುರು ಮಾಡ್ತಿದ್ದೀರಾ ಅಂದ್ರೆ ಒಂದು ದಿವಸಕ್ಕೆ ಒಂದು ಈ ತರದ್ ಯಾವ್ದಾದ್ರು ಆಲ್ಟ್ರೇಷನ್ ಸಿಕ್ಕಿದ್ರೆ ನೀವು ಮನೆಯಲ್ಲೇ ಸುಮ್ಮನೆ ಕೂತ್ಕೊಳ್ಬಹುದು, 70-80 ರೂಪಾಯಿ ದುಡಿಬಹುದು. ಸೊ ಅದೇನಾಗುತ್ತೆ, ಗ್ರೋ ಆಗುತ್ತೆ. ಬೆಳೀತಾ 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 ದಿನಕ್ಕೊಂದು 4-5 ಸಿಕ್ಕಿದ್ರೆ ಸಾಕಲ್ವಾ, ನೀವು ಆರಾಮ್ಸಿ 500 ರೂಪಾಯಿ ಸಂಪಾದನೆ ಮಾಡ್ಬೋದು. ಓಕೆನಾ. ಸೊ ನೆಕ್ಸ್ಟ್ ಮಂತ್ ನೈಟೀಸ್. ಸೊ ನೈಟಿ ಏನಾಗಿದೆ ಅಂದ್ರೆ ಇವಾಗೆಲ್ಲ ಫ್ರೀ ಆಗಿರ್ಬೇಕು, ಬಾಡಿಗೆ ಫ್ರೀ ಆಗಿರ್ಬೇಕು, ಫಿಟ್ ಎಲ್ಲ ಹಾಕಕ್ಕಾಗಲ್ಲ ನೈಟ್ ಮಲ್ಗೋವಾಗ ಅಂತ ಹೇಳ್ಬಿಟ್ಟು ನೈಟಿ ಯೂಸ್ ಮಾಡ್ತಾರಲ್ವಾ. ಸೊ ಇವಾಗೆಲ್ಲ ಏನಾಗಿದೆ, ನೈಟಿ ಹಾಕೊಂಡು ರೋಡ್ ಫುಲ್ ಓಡಾಡ್ತಾರೆ, ಮಾರ್ಕೆಟ್ಗೆಲ್ಲ ಬರ್ತಾರೆ. ಸೊ ಹಂಗಾಗಿ ಏನ್ ಮಾಡ್ತಿದಾರೆ, ನೈಟಿನ ಆಲ್ಟ್ರೇಷನ್ ಮಾಡ್ಸಕ್ ಶುರು ಮಾಡಿದ್ದಾರೆ. ನೈಟೀಸ್ ನ ಆಲ್ಟ್ರೇಷನ್ ಯಾವ ತರ ಅಂತ ಅಂದ್ರೆ, ಇವಾಗ ಅದೇ ಹೇಳಿದ್ನಲ್ಲ, ನಮ್ಮ ಸೈಜ್ಗಿನ್ನ ದೊಡ್ಡ ಸೈಜ್ ನೈಟಿ ತಗೊಳ್ತಾರೆ. ಸೊ ನಮ್ಮ ಸೈಜ್ ನೈಟಿ ತಗೊಂಡಾಗ್ಲೇನೆ ನೈಟಿನ ಏನ್ ಮಾಡ್ತಾರೆ, ಸ್ಟ್ಯಾಂಡರ್ಡ್ ಮೆಷರ್ಮೆಂಟ್ ಅಲ್ಲಿ ಫ್ರೀ ಹೊಲ್ದಿರ್ತಾರೆ ರೆಡಿಮೇಡ್ ನೈಟಿಗಳನ್ನ, ಫಿಟ್ಟಿಗಿಟ್ಟೆಲ್ಲ ಏನಿರಲ್ಲ. ಸೊ ಇವಾಗ ಏನ್ ಮಾಡ್ತಾರೆ, ನೈಟೀಸ್ ನ ತುಂಬಾ ಬಾಡಿ ಫಿಟ್ ಮಾಡಿಸಿಲ್ಲ ಅಂದ್ರು ಫಿಟ್ ಅಂತ ಮಾಡಿಸ್ತಾರೆ. ಸೊ ಅದ್ರಲ್ಲಿ ಏನೇನ್ ಬರುತ್ತೆ, ಆಲ್ ಓವರ್ ನೈಟಿಗೆ ಸ್ಟಿಚ್ ಹಾಕ್ಬೇಕು. ಸ್ಟಿಚ್. ಸೊ ನೈಟಿ ಏನಾಗುತ್ತೆ, ಒಂದೊಂದ್ ಸ್ಟಿಚ್ ಹಾಕಿ ರೆಡಿಮೇಡ್ ಕೊಟ್ಬಿಟ್ಟಿರ್ತಾರೆ. ಸೊ ಅದಕ್ಕೆ ಕೆಲವೊಂದು ನೈಟೀಸ್ ಅಲ್ಲಿ ಓವರ್ಲಾಕು ಮಾಡಿರಲ್ಲ, ಏನಿಲ್ಲ ಸುಮ್ನೆ ಹಿಂಗ್ ಅಂದ್ಬಿಟ್ರೆ ಬಂದ್ಬಿಡುತ್ತೆ. ಸೊ ಆ ತರ ನೈಟೀಸ್ ನ ತಂದ್ಬಿಟ್ಟು ಪೂರ್ತಿ ನಮ್ಗೆ ಸ್ಟಿಚ್ ಮೇಲೆ ಸ್ಟಿಚ್ ಹಾಕೊಡಿ, ಬೇಗ ಓಪನ್ ಆಗ್ಬಿಡುತ್ತೆ. ಸೊ ಅನ್ನೋ ಒಂದು ಕಾರಣಕ್ಕೆ ತಗೊಂಡ್ಬರ್ತಾರೆ. 40 ರುಪೀಸ್ ಚಾರ್ಜ್ ಮಾಡ್ಬೋದು. ಒಂದು ಬರೀ ಸ್ಟಿಚ್ ಹಾಕ್ಸೋರ್ ಆದ್ರೆ ಮಾತ್ರ. ಇನ್ನ ಕೆಲವ್ರು ಬಂದ್ಬಿಟ್ಟು ಸ್ಲೀವ್ ಇಷ್ಟು ತುಂಬಾ ದೊಡ್ಡದಿದೆ, ದೊಗಲೆ ಇದೆ, ಸ್ಲೀವ್ ನ ಕಟ್ ಮಾಡಿ ಫೋಲ್ಡ್ ಮಾಡಿ ಹೊಲಿಬೇಕು. ಪ್ಲಸ್ ಅದಕ್ಕೆ 20 ರುಪೀಸ್ ಆರಾಮಾಗಿ ಬರೀ ಸ್ಲೀವ್ ಮಾತ್ರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಲಿಕ್ಕೆ 20 ರುಪೀಸ್ ಅದಕ್ಕೆ ಆಡ್ ಮಾಡ್ಕೊಳ್ಬಹುದು. ಸೊ ನೆಕ್ಸ್ಟ್ ಓವರ್ ಆಲ್ ಫಿಟ್ ಮಾಡಬೇಕು. ಸೊ ಅದಕ್ಕೆ ಪ್ಲಸ್ 30. ಸೊ ನೆಕ್ಸ್ಟ್ ಲೆಂತ್ ಜಾಸ್ತಿ ಇದೆ, ಕಸ ಗುಡಿಸ್ತಾ ಇದೆ ಕೆಳಗಡೆ, ತುಂಬಾ ಜಾಸ್ತಿ ಇದೆ. ಸೊ ಅದಕ್ಕೆ ನೀವು ಒಂದು ಪ್ಲಸ್ 30 ರೂಪಾಯಿ ಆಡ್ ಮಾಡ್ಕೊಳ್ಬಹುದು. ಸೊ ಎಷ್ಟಾಯ್ತು, 60, 90, 120 ರೂಪಾಯಿ ಆಯ್ತು. 120 ರೂಪಾಯಿ ನೀವು ತಗೊಂಡಿಲ್ಲ, ನಮ್ಗೆ ನಾವಿರೋ ಜಾಗದಲ್ಲಿ ಕೊಡಲ್ಲ ಅಂತ ಅಂದ್ರೂ ಮಿನಿಮಮ್ 100 ರೂಪಾಯಿ ಚಾರ್ಜ್ ಮಾಡ್ಬೋದು. ಸೊ ಇಷ್ಟೆಲ್ಲಾ ಮಾಡಿಸಿದಾಗ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ, ಸ್ಲೀವ್ ನ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ, ಫಿಟ್ ಮಾಡಿಸಿ, ಓವರ್ ಆಲ್ ನೈಟಿಗೆ ಸ್ಟಿಚ್ ಮಾಡಿಸಿದ್ರೆ ಹಾಫ್ ಅನ್ ಅವರ್ ಅಲ್ಲಿ, ಹೊಸಬ್ರಿಗೆ ಹೇಳ್ತಾ ಇರೋದು, ಹಾಫ್ ಅನ್ ಅವರ್ ಅಲ್ಲಿ ನೀವು ಇಷ್ಟೆಲ್ಲಾ ಕೆಲಸನೂ ಮಾಡ್ಬೋದು. ಹಾಫ್ ಅನ್ ಅವರ್ ಅಲ್ಲಿ 100 ರೂಪಾಯಿ. ಒಬ್ರು ಒಂದೇ ನೈಟಿ ಇಟ್ಕೊಂಡ್ ಬರ್ತಾರಾ, ಮಿನಿಮಮ್ 3-4 ನೈಟಿ ತರ್ತಾರೆ. ಈ ರೆಡಿಮೇಡ್ ಟಾಪ್ ಹೇಳಿದ್ನಲ್ಲ, ಒಂದೇ ಟಾಪ್ ತರ್ತಾರ. ಒಂದ್ಸರಿ ಶಾಪಿಗೆ ಹೋದ್ರೆ 10-12, ಕಡಿಮೆ ಅಂದ್ರೆ 4-5 ತರ್ತಾರೆ. 10-12 ಕೆಲವರು ತಗೊಳ್ತಾರೆ, ಅದಕ್ಕಿಂತ ಕಡಿಮೆ ತಗೊಳಲ್ಲ. ಅಷ್ಟೆಲ್ಲ ಅಂದ್ರೆ 4-5 ಟಾಪ್ ಅಂತೂ ತಗೊಂಡ್ ಬಂದೇ ಬರ್ತಾರೆ. ಇವಾಗೆಲ್ಲ ಏನ್ ಗೊತ್ತಾ, ಫಸ್ಟ್ ಅಂತ ಅಂದ್ರೆ ಒಂದು ಟೈಮಲ್ಲಿ ಒಂದು ಬಟ್ಟೆ ಅಷ್ಟೇ ಕ್ವಾಲಿಟಿ ಇರ್ತಿತ್ತು, ತಗೊಂಡ್ರೆ ಅದನ್ನ 2 ವರ್ಷ 3 ವರ್ಷ ಯೂಸ್ ಮಾಡ್ತಾ ಇದ್ರು. ಕಡಿಮೆ ಅಂದ್ರೆ 1 ವರ್ಷ ಯೂಸ್ ಮಾಡ್ತಿದ್ರು. ಇವಾಗೆಲ್ಲ ಬರ್ತಾ ಇರೋ ರೆಡಿ ಟಾಪ್ಸ್ ಎಲ್ಲ ಏನಾಗ್ತಿದೆ ಗೊತ್ತಾ, ನೀರ್ಗೆ ಆಗ್ತಾ ಶಿಂಕ್ ಆಗುತ್ತೆ, ಕಲರ್ ಶೇಡ್ ಆಗುತ್ತೆ, ಕ್ವಾಲಿಟಿ ಅಷ್ಟು ಚೆನ್ನಾಗಿರಲ್ಲ. ಬಟ್ ಏನ್ ಮಾಡ್ತಾರೆ ನಮ್ ಜನಗಳು, ಒಂದೇ ಕ್ವಾಲಿಟಿ ಇರೋದನ್ನ ತಗೊಂಡು ನಾವ್ 2 ವರ್ಷ ಹಾಕೊಳ್ಳೋದಕ್ಕಿಂತ, ಕಾಸ್ಟ್ ಅಂತೂ ಇರುತ್ತೆ ಕ್ವಾಲಿಟಿ ಇರೋದಕ್ಕೆ, ಅಷ್ಟು ದುಡ್ಡು ಕೊಟ್ಟು ಒಂದು ತಗೊಳ್ಳೋ ಬದಲು 4 ತಗೊಂಡ್ಬಿಡೋಣ ಅದಕ್ಕಿಂತ. ಸೊ ಅದಕ್ಕಿಂತ 100 ರೂಪಾಯಿ ಎಕ್ಸ್ಟ್ರಾ ಹಾಕ್ಬಿಟ್ಟು ಒಂದನ್ನೇ ವರ್ಷ ಪೂರ್ತಿ ಹಾಕೊಳ್ಳೋ ಬದಲು ಒಂದೊಂದ್ ತಿಂಗ್ಳಿಗೆ ಒಂದೊಂದು ಹಾಕಿ ಬಿಸಾಕೋಣ ಅಂತ ಹೇಳ್ಬಿಟ್ಟು 4-5 ಟಾಪ್ ತಗೊಂಡ್ಬಿಡ್ತಾರೆ. ಸೊ ಇದೆಲ್ಲ ಬೆನಿಫಿಟ್, ಆಲ್ಟ್ರೇಷನ್ ಮಾಡೋರಿಗೆ ಬೆನಿಫಿಟ್.
ಸೊ ಹಂಗಾಗಿ ಸೊ ಇದು ಖಂಡಿತ ಈ ಕೆಲಸ ಏನಿದೆ ಗ್ರೋ ಆಗುತ್ತೆ. ಸೊ ಒಬ್ರು ಒಂದ್ಸರಿ ಬಂದಾಗ ಮಿನಿಮಮ್ 4 ಪೀಸ್ ತರ್ತಾರೆ, ಬೇಡ 2 ಪೀಸ್ ತರ್ತಾರೆ ಅಥವಾ 3 ಪೀಸ್ ತರ್ತಾರೆ. ಆತರ ತಂದಾಗ ನೀವು ಸ್ಟಾರ್ಟಿಂಗು 2-3 ಟಾಪ್ ಹೋಗಿ ಒಂದು ದಿನಕ್ಕೆ ಮಿನಿಮಮ್ 30-40 ಟಾಪ್ ಆಲ್ಟ್ರೇಷನ್ ಮಾಡೋ ತರ ಆಗುತ್ತೆ. ಯಾವಾಗ ಗ್ರೋ ಆದಾಗ ನೀವು ಕಸ್ಟಮರ್ಸ್ ಹತ್ರ ಚೆನ್ನಾಗಿ ಮಾತಾಡ್ಬೇಕು, ನೀವು ಅವ್ರನ್ನ ಉಳಿಸ್ಕೊಳ್ಬೇಕು, ನಿಮ್ ಕಡೆ ಇದ್ ಮಾಡ್ಬೇಕು, ಏನಪ್ಪಾ ನಿಮ್ ಕಡೆ ನೋಡ್ಬೇಕು ಅವರು, ಅಂದ್ರೆ ಚೆನ್ನಾಗಿ ಹೊಲ್ಕೊಡ್ತಾರೆ, ನಾವ್ ಹೇಳ್ದಂಗೆ ಹೊಲ್ಕೊಡ್ತಾರೆ. ಸೊ ಅದು ಮೇನ್ ಇಂಪಾರ್ಟೆಂಟ್. ಸೊ ಅವಾಗ ಏನಾಗುತ್ತೆ, ಕೆಲವರು ನೀಟಾಗಿ ಸ್ಟಿಚ್ ಮಾಡೋರಿಲ್ಲ, ಸ್ಟಿಚ್ ಹಾಕೋರಿಲ್ಲ ಅಂದ್ಬಿಟ್ಟು ಅವ್ರು ಹಾಗೆ ಹಾಕೊಂಡು ಓಡಾಡ್ತಿರ್ತಾರೆ. ಸೊ ಇದೆಲ್ಲ ಪ್ರಾಬ್ಲಮ್ ಇರುತ್ತೆ. ಅವ್ರು ಹೇಳ್ದಂಗೆ ನೀವು ಮಾಡ್ಕೊಟ್ರೆ ಅವ್ರು ನಿಮ್ಗೆ ಎಕ್ಸ್ಟ್ರಾ ಅಮೌಂಟ್ ಕೊಟ್ಟೋಗೋರು ಇದ್ದಾರೆ ಅಲ್ವಾ. ಸೊ ಈ ರೀತಿ ಗ್ರೋ ಮಾಡ್ಕೊಂಡ್ರೆ ನೋಡಿ, ಒಂದು ಟಾಪ್ಗೆ ಮಿನಿಮಮ್ ಒಂದು 50 ರೂಪಾಯಿ ಸ್ಲೀವ್ ಅಟ್ಯಾಚ್ ಎಲ್ಲ ಮಾಡಿ ಫಿಟ್ಟಿಂಗ್ ಎಲ್ಲ ಮಾಡಿ ಬರೀ 50 ರೂಪಾಯಿ ತಗೊಳ್ತೀರಾ ಅಂತ ಅಂದ್ರೆ 10 ಟಾಪ್ಗೆ 500 ರೂಪಾಯಿ ಬಂದ್ಬಿಡ್ತು. 2 ಅವರ್ ಕೆಲಸ. ಸ್ಲೋ ಆಗಿ ಹೊಲಿತೀರಿ ಅನ್ನೋರ್ಗೆ 2 ಅವರ್ ಕೆಲಸ ಆಯ್ತು, ಫಾಸ್ಟ್ ಆಗಿ ಹೊಲಿತೀವಿ ಅನ್ನೋರಿಗೆ 1-1.5 ಅವರ್ ಮುಗ್ದೋಗುತ್ತೆ. ಸೊ 500 ರೂಪಾಯಿ ಬಂದ್ಬಿಡ್ತು. ಗ್ರೋ ಆಗ್ತಾ 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 ನಿಮ್ಗೆ ಈ ತರ ಎಷ್ಟೋ ಆಲ್ಟ್ರೇಷನ್ಸ್ ಸಿಗುತ್ತೆ. ಸೊ ಇದನ್ನೆಲ್ಲ ನೀವು ಯೂಸ್ ಮಾಡ್ಕೊಳ್ಬಹುದು. ಸೊ ಐ ಹೋಪ್ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ. ಕಮೆಂಟ್ ಬಾಕ್ಸ್ ಅಲ್ಲಿ ಬಂದಿತ್ತು, ಮೇಡಮ್ ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಹೇಳಿ, ನಮ್ಗೆ ಅಮೌಂಟ್ ಸಮೇತ ಹೇಳಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಈ ವಿಡಿಯೋ ಮಾಡಿದ್ದು. ಟಾಪಿಕ್ ಇಷ್ಟ ಆದ್ರೆ ಲೈಕ್ ಅಥವಾ ಡಿಸ್ಲೈಕ್ ಏನೋ ಒಂದ್ ಕೊಡಿ. ವಿಡಿಯೋ ಸ್ವಲ್ಪ ಲೆಂತ್ ಆಯ್ತು, ಏನಕ್ಕಂದ್ರೆ ಏನ್ ಹೇಳ್ತೀವಿ ಅದನ್ನ ಡೀಟೇಲ್ ಆಗಿ ಹೇಳ್ಬೇಕು ಅನ್ನೋದು ನನ್ನ ಉದ್ದೇಶ, ಅರ್ಧಂಬರ್ಧ ಹೇಳಿ ಬಿಡುವಂತದ್ದಲ್ಲ. ಸೊ ಇನ್ನೂ ಒಂದು ಹೇಳ್ಬೇಕು ಅಂದ್ರೆ ಈ ತರ ಆಲ್ಟ್ರೇಷನ್ಸ್ ಇನ್ನು ಜಾಸ್ತಿ ಬರುತ್ತೆ. ಇವಾಗ ಯಾರ್ದಾದ್ರು ಮೆನ್ಸ್ ಪ್ಯಾಂಟ್ ತಗೊಂಡಿರ್ತಾರೆ, ತುಂಬಾ ಇಷ್ಟ ಆಗುತ್ತೆ, ಲೆಂತ್ ಜಾಸ್ತಿ ಆಗಿರುತ್ತೆ, ಅವ್ರ ಹೈಟ್ ಕಡಿಮೆ ಇರ್ತಾರೆ, ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು, ಮಿನಿಮಮ್ 40-50 ರೂಪಾಯಿ ನೀವು ಇದು ಮಾಡ್ಬೋದು. ಆಮೇಲೆ ಇನ್ನೂ ಒಂದು ಜಿಗ್ಜಾಗ್ ಫಾಲ್ ಮಾಡಿ ಕೊಡ್ತೀವಿ. ನೀವು ಮನೆಯಲ್ಲಿ ಕುತ್ಕೊಂಡು, ಶಾಪಲ್ಲಿ ಆದ್ರೆ ಮಿನಿಮಮ್ 100 ರೂಪೀಸ್ ತಗೊಳ್ತಾರೆ, ಅದಕ್ಕಿಂತ ಜಾಸ್ತಿ ತಗೊಳ್ಳೋರು ಇರ್ತಾರೆ, 100 ರೂಪೀಸ್ ತಗೊಳ್ಳೋರು ಇದ್ದಾರೆ. ನೀವು ಮನೆಯಲ್ಲೇ ಕೂತ್ಕೊಂಡು ಜಿಗ್ಜಾಗ್ ಫಾಲೋ ಮಾಡ್ಬೋದು. ಇವಾಗ ಜಿಗ್ಜಾಗ್ ಮಾಡ್ಲಿಕ್ಕೆ ಜಿಗ್ಜಾಗ್ ಮಷಿನ್ ಬೇಕು, ನಿಮ್ಮ ಹತ್ರ ಜಿಗ್ಜಾಗ್ ಮಷಿನ್ ಇರಲ್ಲ. ಸೊ ಅವಾಗ ಏನ್ ಮಾಡ್ಬೇಕು, ಈಗ ಜಿಗ್ಜಾಗ್ ಮಷಿನ್ ತಗೊಳ್ಬೇಕಂದ್ರೆ 7,000-8,000 ರೂಪಾಯಿ ಬೇಕು, ನಿಮ್ಮ ಹತ್ರ ಅಮೌಂಟ್ ಇರಲ್ಲ. ಅವಾಗ ಏನ್ ಮಾಡ್ಬೋದು, ಕೆಲವರು ಬರೀ ಜಿಗ್ಜಾಗ್ ಮಾಡ್ಲಿಕ್ಕೆ ಅಂತಾನೆ ಜಿಗ್ಜಾಗ್ ಮಷಿನ್ ತಂದಿಟ್ಕೊಂಡಿರ್ತಾರೆ. ಸೊ ಅಂತ ಶಾಪ್ಗೆ ಹೋಗಿ 15 ರೂಪಾಯಿ, ಕೆಲವರು 20 ರೂಪಾಯಿ ತಗೊಳ್ತಾರೆ, ಕೆಲವರು 15 ರೂಪಾಯಿ ತಗೊಳ್ತಾರೆ ಜಿಗ್ಜಾಗ್ ಮಾಡ್ಕೊಳಕ್ಕೆ. ನೀವು ಅಲ್ಲಿ ಜಿಗ್ಜಾಗ್ ಮಾಡಿಸ್ಕೊಂಡು ಒಂದು ಫಾಲ್ 15 ರೂಪಾಯಿ ಆಗುತ್ತೆ. ಸೊ ನಿಮ್ಗೆ ಎಷ್ಟು ಖರ್ಚಾಗುತ್ತೆ, 15 ರೂಪಾಯಿ ಜಿಗ್ಜಾಗ್ ತಗೊಳ್ತಾರೆ ಪ್ಲಸ್ 15 ರೂಪಾಯಿ ಫಾಲ್, ಸೊ 30 ರೂಪಾಯಿ ಖರ್ಚಾಗುತ್ತೆ. ಓಕೆನಾ. ಜಿಗ್ಜಾಗ್ ಫಾಲ್ ಹಾಕೋದು ಎಷ್ಟು ಈಸಿ ಕೆಲಸ ಅಂದ್ರೆ 10 ನಿಮಿಷದಲ್ಲಿ ಈ ಕೆಲಸ ಮುಗಿಯುತ್ತೆ. ಓಕೆನಾ. ಸೊ ಅವಾಗ ನೀವು ಮಿನಿಮಮ್, ನೀವು ಮನೇಲಿ ಇದ್ದೀರಾ, ಶಾಪಲ್ಲಿ ಇರೋರು 100 ರೂಪೀಸ್ ಚಾರ್ಜ್ ಮಾಡ್ತಾರೆ, ಮನೆಯಲ್ಲಿರೋರು ನೀವು 80 ರೂಪೀಸ್ ಚಾರ್ಜ್ ಮಾಡಿ, 20 ರೂಪಾಯಿ ಕಡಿಮೆ ಮಾಡಿ. ನಿಮಗೆ ನೀವು ಇನ್ವೆಸ್ಟ್ ಮಾಡೋದೆಷ್ಟು, 30 ರೂಪಾಯಿ, ಇನ್ನ ನಿಮಗೆ 50 ರೂಪಾಯಿ ಉಳಿಯುತ್ತೆ. ಓಕೆನಾ. ಸೊ ಇದು ಒಂದು ಈಸಿಯೆಸ್ಟ್ ಕೆಲಸ. ಈ ಜಿಗ್ಜಾಗ್ ಫಾಲ್ ಇದೆ, ಇದ್ರನ್ನೇ ಒಂದು ಬಿಸ್ನೆಸ್ ತರ ಮಾಡ್ಬೋದು. ಇದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ಸೊ ಯಾರು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ನಿಮ್ಗೆ ಈ ಟೈಲರಿಂಗ್ ಫೀಲ್ಡ್ ಬಗ್ಗೆ ಎಲ್ಲ ಇನ್ನು ಸಾಕಷ್ಟು ಸರ್ಚ್ ಮಾಡಿದೀನಿ. ಡೇ ಬೈ ಡೇ ನಾನು ನಿಮ್ಗೆ ಒಂದೊಂದೇ ವಿಡಿಯೋ ಹಾಕ್ತಾ ಹೋಗ್ತೀನಿ. ನೀವು ಅದನ್ನ ಉಪಯೋಗ ಮಾಡ್ಕೊಳ್ಬಹುದು, ಮನೆಯಲ್ಲೇ ಕೂತ್ಕೊಂಡು ದುಡಿಮೆ ಮಾಡ್ಬೋದು. ನೀವು ಸ್ಟಾರ್ಟಿಂಗ್ 100 ರೂಪಾಯಿಂದ ನಿಮ್ಗೆ ಪ್ರಾಫಿಟ್ ಬಂದ್ರೆ, 100 ರೂಪಾಯಿಂದ ಪ್ರಾಫಿಟ್ ಬಂದ್ರೆ, ಒಂದು ದಿನಕ್ಕೆ 100 ರೂಪಾಯಿ ಸಂಪಾದನೆ ಮಾಡಿದ್ರೆ, ನಿಮ್ದು ಏನ್ ನಾನು ಇಷ್ಟೊತ್ತು ಹೇಳ್ದೆ ಇದನ್ನೆಲ್ಲ ಫಾಲೋ ಮಾಡಿ ನೀವು ನಿಮ್ಮ ಏನು ಆಲ್ಟ್ರೇಷನ್ ಬಿಸ್ನೆಸ್ ನ ಗ್ರೋ ಮಾಡ್ಕೊಂಡ್ರೆ ದಿನಕ್ಕೆ 1000 ರೂಪಾಯಿ ಸಂಪಾದನೆ ಮಾಡ್ಬೋದು. ಕಡಿಮೆ. ನೀವು ಹೋಮ್ ಡೆಲಿವರಿ ಮನೆಯಲ್ಲಿ ಹೋಗಿ ಇಸ್ಕೊಂಬಂದು ಸ್ಟಿಚ್ ಮಾಡಿ ಕೊಡ್ತೀವಿ ನಾವು, 2 ವೀಲರ್ ಇದೆ ನಮ್ಮ ಹತ್ರ, ಇಲ್ಲ ನಾನು ನಡ್ಕೊಂಡೆ ನಮ್ಮ ಮನೆ ಸರೌಂಡಿಂಗ್ ಅಲ್ಲಿ ನಾನು ಓಡಾಡ್ಬೋದು ಅನ್ನೋದಿದ್ರೆ ನೀವು ಇದನ್ನ 2000 ರೂಪಾಯಿಗೂ ಮಾಡ್ಕೊಳ್ಬಹುದು, ಜಾಸ್ತಿ ಬೆಳೆಸ್ಕೋಬಹುದು. ಮನೆಯಲ್ಲೇ ಕುತ್ಕೊಂಡು ಮಾಡಿದ್ರೆ ಟೈಲರಿಂಗ್ ಅನ್ನೋದು ಅದು ಏನು, ಇದನ್ನೆಲ್ಲ ಮಾಡಕ್ಕೆ ನೀವು ಟೈಲರಿಂಗ್ ಏನು ಅರ್ದು ಕುಡ್ದು ಅದ್ರಲ್ಲಿ ನೀವೇನು ಮಾಡೋದೇ ಬೇಕಿಲ್ಲ, ಸ್ವಲ್ಪ ಕಲ್ತಿದ್ರೆ ಸಾಕು, ಒಂದು ಚೂರ್ ಬೇಸಿಕ್ ಟಚ್ ಅನ್ನೋದಿದ್ರೆ ಸಾಕು, ಆರಾಮ್ಸಿ ನೀವು ಇದನ್ನೆಲ್ಲ ಮಾಡ್ಬೋದು. ಆಲ್ಟ್ರೇಷನ್ ಅಲ್ಲಿ ಇನ್ನೂ ತುಂಬಾ ದೊಡ್ಡದೆಲ್ಲ ಮಾಡ್ಬೋದು, ಜಿಪ್ ಹಾಕೋದು ಇದೆಲ್ಲ ಇರುತ್ತೆ, ಇದನ್ನೆಲ್ಲ ಮಾಡ್ಬೋದು. ಬಟ್ ಏನು ಗೊತ್ತಿದಿರೋರು ನಮ್ಗೆ ಬರೀ ಸ್ಟಿಚ್ ಹಾಕಕ್ ಮಾತ್ರ ಬರುತ್ತೆ ಅನ್ನೋರು ಇಷ್ಟು ಮಾಡ್ಬೋದು. ಇನ್ನು ನಾವು ಆಲ್ಟ್ರೇಷನ್ ಅಲ್ಲಿ ತುಂಬಾ ಜಾಸ್ತಿ ಮಾಡ್ತೀವಿ, ಇನ್ನು ಬೇರೆ ಬೇರೆ ಆಲ್ಟ್ರೇಷನ್ಸ್ ಎಲ್ಲ ಮಾಡ್ತೀವಿ ಅಂದ್ರೆ ಖಂಡಿತ ನೀವು ಇದ್ರಲ್ಲಿ ಬೇಕಾದಷ್ಟು ಸಂಪಾದನೆ ಮಾಡ್ಬೋದು. ಗ್ರೋ ಆಗ್ತಾ 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 ಆಲ್ಟ್ರೇಷನ್ ನೀವು ನಿಮ್ಮ ಕೆಲಸ ಮಾಡ್ಕೊಂಡು ನೀವು ಅದ್ರಲ್ಲೇ ಸಂಪಾದನೆ ಮಾಡ್ಬೋದು. ಮನೆ ಬಿಟ್ಟು ಆಚೆ ಹೋಗಂಗಿರಲ್ಲ, ಮನೆಯಲ್ಲೇ ಕೂತ್ಕೊಂಡು ಮಾಡೋದು, ಮನೆ ಹತ್ರ ತಂದು ಕೊಡ್ತಾರೆ, ಮನೆಯಿಂದ ತಗೊಂಡು ಹೋಗ್ತಾರೆ. ಈಸಿ ಅಲ್ವಾ ಕೆಲಸ. 500 ರೂಪಾಯಿಂದ 1000 ರೂಪಾಯಿ ಸಂಪಾದನೆ ಮಾಡ್ಬೋದಲ್ವಾ. ನಾ ಇಷ್ಟೊತ್ತು ಹೇಳಿದ್ದು ನಿಮ್ಗೆ ಯೂಸ್ ಆಗುತ್ತೆ ಅಂತ ಅನ್ಸಿದ್ರೆ
ವಿಡಿಯೋ ಇಷ್ಟ ಆದ್ರೆ ಲೈಕ್ ಆರ್ ಡಿಸ್ಲೈಕ್ ಏನೋ ಒಂದ್ ಕೊಡಿ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಹಾಗೆ ಹೇಳಿದ್ನಲ್ಲ, ಬೇಸಿಕ್ ಆನ್ಲೈನ್ ಕ್ಲಾಸ್ ಮನೆಯಲ್ಲೇ ಕೂತ್ಕೊಂಡು ಕಲಿಬಹುದು. ಟೈಲರಿಂಗ್ ನಾನು ಹೇಳ್ಕೊಡ್ತಾ ಇದ್ದೀನಿ. ಬೇಸಿಕ್ ಆನ್ಲೈನ್ ಕ್ಲಾಸ್ ಆಲ್ರೆಡಿ 3 ಬ್ಯಾಚ್ ರನ್ ಆಗ್ತಾ ಇದೆ. 4ನೇ ಬ್ಯಾಚ್ ಸದ್ಯದಲ್ಲೇ ಶುರು ಮಾಡ್ತೀನಿ. ಯಾವಾಗ ಶುರುವಾಗುತ್ತೆ, ಸೇರ್ಕೊಳ್ತೀರಾ, ಇದನ್ನೆಲ್ಲ ನೀವು ಡೀಟೇಲ್ ವಿಚಾರಿಸಕ್ಕೆ ನೀವು ವಾಟ್ಸಪ್ ಸ್ಕ್ರೀನ್ ಮೇಲೆ ಶೋ ಆಗ್ತಾ ಇದೆ ನಂಬರ್ಗೆ ವಾಟ್ಸಪ್ ಮಾಡಿ. 2,000 ರೂಪಾಯಿ ಅಷ್ಟೇ, ಕಂಪ್ಲೀಟ್ ಬೇಸಿಕ್. ಅದರಲ್ಲಿ ನಾನು ಸುಮಾರಷ್ಟು ಹೇಳ್ಕೊಡ್ತೀನಿ ನಿಮಗೆ. ಫ್ರಾಕು, 2 ತರ ಫ್ರಾಕು, ಸಿಮ್ಮಿ, ಮಕ್ಕಳದು ಸ್ಮಾಲ್ ಸೈಜ್ ಬ್ಲೌಸ್, ಹಾಗೆ ದೊಡ್ಡೋರ್ದು ಬ್ಲೌಸ್. ಅದರಲ್ಲಿ ಅಂತೂ ನಿಮ್ಗೆ ಫುಲ್ ಚಾರ್ಟ್ ಕೊಡ್ತಾ ಇದೀನಿ. ಕಂಪ್ಲೀಟ್ ಬ್ಲೌಸ್ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಕ್ಲಾಸ್ ಕೊಡ್ತೀನಿ ವಿತ್ ನೋಟ್ಸ್. ಅದರಲ್ಲಿ ನಾನು ನಿಮ್ಗೆ ಶಾಪ್ ಹೇಗೆ ಓಪನ್ ಮಾಡೋದು, ಹೇಗೆ ಕಂಪ್ಲೀಟ್ ನಿಮ್ ಶಾಪ್ ಬೆಳೆಸ್ಕೊಳ್ಳೋದು, ಹಾಗೆ ಡೀಪ್ ನೆಕ್ ಬ್ಲೌಸ್ ಇಂದ D+ ಬ್ಲೌಸ್ ವರೆಗೂ ನಿಮ್ಗೆ ಚಾರ್ಟ್ ಕೂಡ ಸಿಗುತ್ತೆ. ಪ್ರತಿಯೊಂದಕ್ಕೂ ಕ್ಲಾಸ್, ಪ್ರತಿಯೊಂದಕ್ಕೂ ನೋಟ್ಸ್ ಸಿಗುತ್ತೆ. ಓಕೆನಾ? ಓಕೆ, ನಿಮ್ಗೆ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಶೋ ಆಗ್ತಿದೆ ನಂಬರ್, ಆ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. 2,000 ರೂಪಾಯಿ ಪೇ ಮಾಡಿ 3 ತಿಂಗಳು ಕೋರ್ಸ್ ಇರುತ್ತೆ. ಮನೆಯಲ್ಲೇ ಕೂತ್ಕೊಂಡು ಕಲಿಬಹುದು. ನೀವು ಆಫ್ಲೈನ್ ಕ್ಲಾಸ್ ಹೋದ್ರು ಇಷ್ಟು ಕ್ಲಿಯರ್ ಆಗಿ ಸಿಗಲ್ಲ, ಆ ರೀತಿ ಕ್ಲಾಸ್ ನಡೀತಾ ಇದೆ. ಸೊ ಅವಶ್ಯಕತೆ ಇರೋರು ಜಾಯ್ನ್ ಆಗ್ಬೋದು, ಅದರ್ವೈಸ್ ಸ್ಕಿಪ್ ಇಟ್. ಓಕೆನಾ? ಓಕೆ, ಐ ಹೋಪ್ ಈ ಟಾಪಿಕ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಆರ್ ಡಿಸ್ಲೈಕ್ ಏನೋ ಒಂದ್ ಕೊಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ, ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ. ನಿಮ್ ತರನೇ ಇನ್ನೊಂದು 4 ಜನಕ್ಕೆ ನಿಮ್ ಸುತ್ತಮುತ್ತ ಇರೋರಿಗೆ ಯೂಸ್ ಆಗೋದ್ರಿಂದ ಏನು ಕಳ್ಕೊಳ್ಳಲ್ಲ ಅಲ್ವಾ, ಒಂದು ಶೇರ್ ಮಾಡೋದಷ್ಟೇ. ಆದಷ್ಟು ನಿಮ್ಮ ಏನ್ ಸೋಷಿಯಲ್ ಮೀಡಿಯಾ, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲೆಲ್ಲಾಗುತ್ತೋ ಅಲ್ಲಿ ಎಲ್ಲಾ ಕಡೆನೂ ದಯವಿಟ್ಟು ನನ್ನ ವಿಡಿಯೋನ ಶೇರ್ ಮಾಡಿ. ಸೊ ನೆಕ್ಸ್ಟ್ ಇಂಥದೇ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಥ್ಯಾಂಕ್ ಯು.